ಎಕ್ಸ್ಪೀರಿಯನ್ಸು ಒಂದು 8 ದಿನ ಒಂದು ಬಕೆಟಲ್ಲಿ ನೆನೆ ಹಾಕಿದ್ದೆ, ಅಂದ್ರೆ ವಾಟರ್ ಪ್ರೂಫ್ ಆಯ್ತು ಅದು. ಒಂದು ಚೂರು ಏನೂ ಆಗಲ್ಲ. ಅದನ್ನ ಎತ್ಕೊಬಂದು ಕುಕ್ಕರ್ ಕೂಗಿಸ್ತಿ. ಕುಕ್ಕರ್ ಗೊತ್ತಲ್ವಾ, ಕುಕ್ಕರ್ ಒಳಗೆ ಹಾಕಿದ್ರ ಅನ್ನ ಮಾಡೋ ಕುಕ್ಕರ್ ಅಲ್ಲಿ. ಹೌದು, 4 ವಿಷಿಲ್ ಹೋಗ್ತು. ಒಂದು ಚೂರು ಕಲರ್ ಶೇಡ್ ಆಗಲ್ಲ. ಅವತ್ತು ನನಗೆ ಇದ್ರ ಮೇಲೆ 100% ನಮಗೆ ಬಂತು. ಸೂಪರ್ ಆಗಿ ಮಾಡ್ಕೊಟ್ಟಿರಿ ಸರ್. ಎಲ್ಲ ಆಕ್ಚುಲಿ ನಮಗೆ ಪೂಜೆಗೆ ಬಂದಾಗ ಜನ ಎಲ್ಲ ಕೇಳಿದ್ದು ಇದೆಲ್ಲ ಯಾವ ತರ ಶೀಟು ಏನು ಅಂತ ಪ್ರತಿಯೊಂದು ಡೀಟೇಲ್ಸ್ ಕೇಳ್ತಾ ಇದ್ರು. ಸೊ ಯಾರು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಷ್ಟು ಚೆನ್ನಾಗಿ ಬರುತ್ತೆ ಅಂತ. ಕರೆಕ್ಟ್ ಸರ್, ತುಂಬಾ ಚೆನ್ನಾಗಿ ಬಂದಿದೆ. ಚೆನ್ನಾಗಿ ಬಂದಿದೆ. ಥ್ಯಾಂಕ್ಸ್ ಟು ಭಗತ್ ಇಂಟೀರಿಯರ್ಗೆ ಹೇಳ್ತೀರಾ ನೀವು, ಯಾಕಂತಂದ್ರೆ ತುಂಬಾ ಕಮ್ಮಿ ಕಡೆ ನೋಡಿರೋದು ನಾನು, ಎಂಟೈರ್ ಮನೆಗೆ ಹಾಕಿರೋದು. ಸೊ ಇದರಿಂದ ಬೆನಿಫಿಟ್ ಇದೆ ಅಂತ ಅನ್ಸುತ್ತಾ ನಿಮ್ಗೆ? ಹೌದು ಸರ್, ಇದು ಆಲ್ಮೋಸ್ಟ್ 10 years ವ್ಯಾರಂಟಿ ಕೊಡ್ತಾರೆ ಅವರು. ಬಟ್ ಅವ್ರು ಹೇಳೋದೇನಂದ್ರೆ ನಾವು ಕರೆಕ್ಟಾಗಿ ಮೇಂಟೈನ್ ಮಾಡಿದ್ರೆ ಲೈಫ್ ಟೈಮ್ ತನಕ ಏನು ಮೇಂಟೆನೆನ್ಸ್ ಇಲ್ಲ, ತೊಂದರೆನೇ ಇಲ್ಲ. ಹೌದು ಹೌದು. ಮತ್ತೆ ಏನಕ್ಕೆ ಇಲ್ಲಿ ಹೊರಗಡೆ ಹಾಕಿದ್ರೆ ಸರ್ ಇದು? ಸರ್ ಇದು ನಮ್ಮ ಗಮ್ಮಿಂದ ಚೆಕ್ ಮಾಡಿದೀವಿ ಸರ್, ಹಾಕಿ ಈ ಗಮ್ ಯೂಸ್ ಮಾಡಿರೋ? ಹೌದು ಸರ್. ಸೊ ಆ ಗಮ್ಮಿಂದು ಸ್ಟ್ರೆಂತ್ ತೋರ್ಸಕ್ ಮಾಡಿದ್ದೀರಾ ನೀವು? ಹೌದು ಸರ್, ಚೆಕ್ ಮಾಡಿದೀವಿ ಸೊ ಇದು ಎಷ್ಟು ದಿನದಿಂದ ಹಾಕಿರೋದು ಇಲ್ಲಿ? ಸರ್ 1 ವರ್ಷ ಆಗಿದೆ ಸರ್ ಇದು ಮಾಡಿ. ಏನೂ ಆಗಿಲ್ಲ? ಏನೂ ಆಗಿಲ್ಲ ಸರ್, ನೋಡಿ ಸರ್. ಕಿತ್ಕೊಂಬರಲ್ಲ? ಇಲ್ಲ ಸರ್, ಆ ಥರ ಏನಿಲ್ಲ. ಸೊ ಮಳೆ ಗಾಳಿ ಬಿಸಿಲು ಏನಿದ್ರು ಕಿತ್ಕೊಂಡ್ ಬಂದಿಲ್ಲ? ಇಲ್ಲ ಸರ್, ಏನು. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತಹ ನಾನು ನಿಮ್ಮ ಕನ್ನಡಕರ ಬಂದೇನೋ ಒಂದು ಹೊಸ ವಿಡಿಯೋ ಜೊತೆ, ಒಂದು ಹೊಸ ಇಂಟೀರಿಯರ್ ಇನ್ಫಾರ್ಮೇಷನ್ ಜೊತೆ. ಹೌದು ವೀಕ್ಷಕರೇ, ಇವತ್ತು ನಾನು ನಿಮಗೆ ಪ್ರೆಸೆಂಟ್ ಮಾಡ್ತಾ ಇರೋಂಥದ್ದು ನಮ್ಮ ಮಾರ್ಬಲ್ ಶೀಟ್, ಇಷ್ಕಾ ಮಾರ್ಬಲ್ ಶೀಟನ್ನು. ಆ್ಯಂಡ್ ಇದನ್ನು ನಮಗೆ ತೊಗೊಂಬರ್ತಾ ಇರುವಂಥವ್ರು ಬೆಂಗಳೂರಿನ ಕೋಣನಕುಂಟೆಯಲ್ಲಿರುವಂತಹ ಭಗತ್ ಇಂಟೀರಿಯರ್ ಅವರು. ಆ್ಯಂಡ್ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಜೊತೆ ಭಗತ್ ಇಂಟೀರಿಯರ್ ಕಡೆಯಿಂದ ನಂದಿ ಸರ್ ಇಲ್ಲೇ ಇದ್ದಾರೆ. ಕರೆಯೋಣ ಸರ್ನ ಹೆಚ್ಚಿನ ವಿಚಾರ ತಿಳ್ಕೊಳ್ಳೋಣ. ಸರ್ ಬನ್ನಿ. ಸರ್ ನಮಸ್ಕಾರ. ನಮಸ್ತೆ ಸರ್, ಚೆನ್ನಾಗಿದ್ದೀರಾ? ಸೂಪರ್ ಸರ್. ಓಕೆ, ನಾನು ಚೆನ್ನಾಗಿದ್ದೀನಿ ಸರ್. ನಮಸ್ತೆ ವೀಕ್ಷಕರೇ. ಸರ್, ಇವಾಗ ನಾನು ಫಸ್ಟ್ ಕೇಳೋದೇನಂತಂದ್ರೆ ಭಗತ್ ಇಂಟೀರಿಯರ್ ಇದು ಯಾವಾಗ ಸ್ಟಾರ್ಟ್ ಮಾಡಿರೋ ತಾವು? ಸರ್, ಭಗತ್ ಇಂಟೀರಿಯರ್ಸ್ ಬಂದು ನಮಗೆ 3 years ಆಗಿದೆ. 3 ವರ್ಷ. ಬಟ್ ಈ ಫೀಲ್ಡ್ ಅಲ್ಲಿ ಎಷ್ಟು ವರ್ಷದಿಂದ ನಿಮಗೆ ಇದೆ? ಇಂಟೀರಿಯರ್ ಫೀಲ್ಡ್ ಅಲ್ಲಿ ನಾವು 10 years ಇಂದ ಇದ್ದೀವಿ. 10 ವರ್ಷದಿಂದ ಇದ್ದೀರಾ? ಎಲ್ಲಾ ಕಡೆ ಮಾಡ್ತಾ ಇದ್ದೀರಾ? ಬೆಂಗಳೂರಿನಾದ್ಯಂತ ಮಾಡ್ತೀರಾ ತಾವು? ಓಕೆ. ಫಸ್ಟ್ ನಮ್ದು ಇಂಟೀರಿಯರ್ ಅಂತಂದ್ರೆ POP ಗೋಡನ್ ಮಾಡಿದ್ವಿ. ಸರಿ. POPನೇ ಸ್ಟಾರ್ಟ್ ನಮ್ದು. POP ಚೆನ್ನಾಗಿ ಮಾಡ್ತಾ ಎಲ್ಲ ಕಡೆನೂ ಫುಲ್ POP ಇತ್ತು. ಆಮೇಲೆ ಇಂಟೀರಿಯರ್ಸ್ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡು ಲಾಸ್ಟ್ಗೆ ಇದು ಈಗ ಮಾರ್ಬಲ್ ಶೀಟ್ ಗೆ ಬಂದ್ರಿ. ಯಾಕೆ ಮಾರ್ಬಲ್ ಶೀಟ್ ಗೆ ಬಂದ್ರಿ? ಏನು ಅಂತ? ಮಾರ್ಬಲ್ ಶೀಟ್ ಅಂತಂದ್ರೆ ಬೇರೆ ಇಂಟೀರಿಯರ್ಸ್ ಎಲ್ಲಾರು ಮಾಡ್ತಾರೆ, ಈ ಮಾರ್ಬಲ್ ಶೀಟ್ ಇಲ್ಲೂ ಇಲ್ಲ. ಹಂಗಾಗಿ ಹೊಸದಾಗಿರುವಂತದ್ನ ಇಂಪ್ಲಿಮೆಂಟ್ ಮಾಡೋಣ ಅಂತ. ಏನ್ ಬೆನಿಫಿಟ್ ಇದರಿಂದ ನಮಗೆ ಮಾಡೋದ್ರಿಂದ? ಕಸ್ಟಮರ್ಗೆ ಏನು ಬೆನಿಫಿಟ್? ಕಸ್ಟಮರ್ಗೆ ಇದು ಯಾವ ಥರ ಇದೆ ಅಂತ ಅಂದರೆ, ನಿಮಗೆ ಒಂದ್ಸತಿ ಇದನ್ನು ಮಾಡಿಸಿದ್ರೆ ನಿಮಗೆ ಲೈಫ್ ಲಾಂಗ್ ಅಂತಾನೆ ಹೇಳ್ಬೋದು. ಏನಕ್ಕೆ ಅಂತ ಅಂದರೆ ಕಂಪ್ನಿ ಬಂದು 10 years ಕೊಟ್ಟಿದೆ. ನಾನು ಚೆಕ್ ಮಾಡ್ದಂಗೆ ಯಾವುದು ಏನೂ ಆಗಲಿಲ್ಲ. ಏನಕ್ಕೆ ಅಂದರೆ ನನ್ನ ಎಕ್ಸ್ಪೀರಿಯನ್ಸು, ಒಂದು 8 ದಿನ ಒಂದು ಬಕೆಟಲ್ಲಿ ನೆನೆ ಹಾಕಿದ್ದೆ, ಅಂದ್ರೆ ವಾಟರ್ ಪ್ರೂಫ್ ಆಯ್ತು ಅದು. ಒಂದು ಚೂರು ಏನೂ ಆಗಲ್ಲ. ಅದನ್ನ ಎತ್ಕೊಬಂದು ಕುಕ್ಕರ್ ಕೂಗಿಸ್ತಿ. ಕುಕ್ಕರ್ ಗೊತ್ತಲ್ವಾ, ಕುಕ್ಕರ್ ಒಳಗೆ ಹಾಕಿದ್ರ? ಅನ್ನ ಮಾಡೋ ಕುಕ್ಕರ್ ಅಲ್ಲಿ. ಹೌದು, 4 ವಿಷಿಲ್ ಹೋಗ್ತು. ಒಂದು ಚೂರು ಕಲರ್ ಶೇಡ್ ಆಗಲ್ಲ. ಅವತ್ತು ನನಗೆ ಇದ್ರ ಮೇಲೆ 100% ನಮಗೆ ಬಂತು, ನಂಬಿಕೆ ಬಂತು. ಆಮೇಲೆ ಈ ಬಿಸ್ನೆಸ್ ಕೈ ಹಾಕಿದ್ರೆ ನಾನು ಇದನ್ನ ತಗೊಂಡೆ. ಎಂತ ಒಳ್ಳೆ ಟೆಸ್ಟ್ ಮಾಡಿದ್ದೀರಾ ಸರ್ ನೀವು. ನೋಡಿ ವೀಕ್ಷಕರ, ಬೇಕಾದ್ರೆ ನೀವಾದ್ರೂ ಬೇಕಾದ್ರೆ ಸರ್ ಹತ್ರ ಸ್ಯಾಂಪಲ್ ಇಸ್ಕೊಂಡು ಹೋಗ್ಬಿಟ್ಟು ಕುಕ್ಕರ್ ಒಂದೆರಡು ಸೀಟಿ ಹೊಡಿಸಿ ಏನೂ ಆಗಲ್ಲ ಅಂತ. 100% ಕೊಡ್ತೀನಿ. ಹೌದಾ ಸರ್? ಆಮೇಲೆ ಸರ್ ಏನ್ ಮಾಡಿದಾರೆ ಗೊತ್ತಾ, ಪಕ್ಕದ ಗೋಡೆಗೆ ಹೊರಗಡೆನೆ ಹಚ್ಬಿಟ್ಟಿದ್ದಾರೆ ಬಿಸಿಲಲ್ಲಿ, ಮಳೆಯಲ್ಲಿ. ಹಂಗೆ ಇದೆ ಅದು, ಗಮ್ ಹಾಕ್ಬಿಟ್ಟು. ಗಮ್ಮು ಎಲ್ಲರೂ ಏನ್ ಪ್ಲಾನ್ ಮಾಡ್ತಾರೆ ಅಂದ್ರೆ, ಮೇನ್ ಅವ್ರಿಗೆ ಡೌಟ್ ಇರೋದು ಗಮ್ಮು ಕಿತ್ಕೊ ಬಿದ್ದೋಗುತ್ತೆ ಅಂತ ಇರ್ತದೆ. ನಮ್ಮದೇ ಆದಂತ ಗಮ್ ಇದು, ಸ್ಪೆಷಲ್ ಗಮ್ ಇದೆ. ವಾಸಲ್ ಪಾಲಿಮಾರ್ಸ್ ಕಂಪನಿದು ಹೀಟ್ ಪಿಕ್ಸ್ ಅಂತ ಬರುತ್ತೆ. ಹೀಟ್ ಪಿಕ್ಸ್ ಅಂತ ಗಮ್ ಬರ್ತಾ ಇದೆ. ಹೀಟ್ ಪಿಕ್ಸ್ ಅಂಡ್ ರೈಟ್ ಪಿಕ್ಸ್ ಅಂತ ಇದೆ. ಅದು ಎಲ್ಲಾ ಗಮ್ಗಿಂತ ಸಖತ್ತಾಗಿದೆ. ಏನಕ್ಕೆ ಅಂದ್ರೆ ಅದನ್ನ ನಾನು ಚೆಕ್ ಮಾಡಿ 1 ವರ್ಷ ಆಗಿದೆ ಎಲ್ಲ ಹಾಕಿ, ಔಟ್ ಸೈಡ್ ಅಲ್ಲಿ ಹಾಕಿ. 1 ವರ್ಷದಿಂದ ಒಂದು ಸ್ವಲ್ಪನೂ ಅದು ಬಿಡ್ತಾ ಇಲ್ಲ. ಇವಾಗ ಅದನ್ನ ಲಾಸ್ಟ್ ಟೈಮ್ ನಿಮಗೆ ಟೆಸ್ಟ್ ಮಾಡೋಣ ಇದೆ, ತೋರಿಸೋಣ. ಸೊ ವೀಕ್ಷಕರೇ, ನೀವು ನೋಡಿ ಯೋಚನೆ ಮಾಡಿ, ಇದೇ ಶೀಟ್ ಅನ್ನ ಹೀಟ್ ಫಿಕ್ಸ್ ಗಮ್ ಹಾಕ್ಬಿಟ್ಟು ಹೊರಗಡೆ ಹಚ್ಚಿದಾಗ ಎಕ್ಸ್ಟೀರಿಯರ್ ಅಲ್ಲಿ ಇಷ್ಟು ದಿನ ಬಂದಿದೆ ಅಂದ್ಮೇಲೆ ಮನೆ ಒಳಗಡೆ ಏನ್ ಸರ್ ಏನೂ ಆಗಲ್ಲ. ಆರಾಮಲ್ವಾ? ಎಲ್ಲ ವೀಕ್ಷಕರಿಗೂ ಮೇನ್ ಇರೋದೇ ಗಮ್ಮು ಬಿಟ್ಟೋಗುತ್ತೆ, ಮ್ಯಾಲ್ ಬಿದ್ದೋಗುತ್ತೆ ಅನ್ನೋದೊಂದು ಪ್ಲಾನ್ ಇರ್ತದೆ. ಎಲ್ಲರಿಗೂ ಅದೊಂದು ಕೇಳ್ತಾ ಇರ್ತಾರೆ.
ಅದಕ್ಕೆ ಆ ಯೋಚನೆ ಬೇಡ. ಬೇಡಿ. ಓಕೆ, ಸೂಪರ್ ಆಗಿ ಹೇಳಿದ್ರೆ. ಅಂಡ್ ಇನ್ನೊಂದೇನು ಅಂತಂದ್ರೆ ತಾವು ಇಲ್ಲಿವರೆಗೆ ಎಷ್ಟು ಪ್ರಾಜೆಕ್ಟ್ಗಳನ್ನೆಲ್ಲ ಮಾಡಿರ್ಬೋದು ಸರ್? ಸುಮಾರು ಪ್ರಾಜೆಕ್ಟ್ ಮಾಡಿದ್ದೀವಿ, ಲೆಕ್ಕ ಇಲ್ಲ. ಓಕೆ, ಸೊ ಕರೆಂಟ್ಲಿ ಎಷ್ಟು ಮನೆಗಳನ್ನ ಮಾಡ್ತಾ ಇದ್ದೀರಾ ಸರ್? ಈಗ ಒಂದು 3 ರಿಂದ 4 ಮನೆ ಮಾಡ್ತಾ ಇದ್ದೀರಾ. ಸೂಪರ್ ಆಗಿ ಹೇಳಿದ್ರೆ. ಅಂಡ್ ಇವಾಗ ನಾನು ತಿಳ್ಕೊಬೇಕಾಗಿರೋಂಥದ್ದು ಇಷ್ಕಾ ಮಾರ್ಬಲ್ ಶೀಟ್, ಇದ್ರ ಜೊತೆ ನಿಮ್ಗೆ ಇಲ್ಲ ಇನ್ನ ಏನೇನ್ ಬರುತ್ತೆ ನಮ್ಮ ಜೊತೆ? ಒಂದು ಮಾರ್ಬಲ್ ಶೀಟ್ ಅಂತ ಬಂದಾಗ ಮನೆಯಲ್ಲಿ ನಾವ್ ಏನೇನ್ ಮಾಡ್ಬೋದು ಹೇಳ್ಬೋದಾ ನಮ್ಗೆ? ಏನೇನ್ ಮಾಡ್ಬೋದು? WPC ರಾಪ್ಟರ್ ಬರುತ್ತೆ, ಅದು ನಮ್ಮ ಹತ್ರನೇ ಸಿಗುತ್ತೆ. ಸರಿ, ಅದು ಅರ್ಧ ಅಡಿಗೆ 9.5 ಅಡಿ ನೋಡೋಣ ಇವಾಗ. ನೋಡೋಣ. ಓಕೆ, 1 ಅಡಿಗೆ 10 ಅಡಿದಿದೆ. ಸರಿ, ಅದನ್ನ ನೋಡೋಣ. ಫೋಮ್ ಶೀಟ್ ಇದೆ, ಫೋಮ್ ಶೀಟ್ಸ್ ತುಂಬಾ ನಮಗೆ ಇಂಟೀರಿಯರ್ಗೆ ಏನೇನ್ ಬೇಕು ಎಲ್ಲ ನಿಮ್ಮ ಹತ್ರ ಇದೆ. ಓಕೆ, ಅಂಡ್ ಇಂಟೀರಿಯರ್ ಅಂತ ಬಂದಾಗ ನಾವು ನೋಡೋದು ಡಿಸೈನ್, ನಮ್ಗೆ ಎಷ್ಟು ಡಿಸೈನ್ ಬೇಕು, ವೆರೈಟಿ ಬೇಕು ಅಂತ ನೋಡ್ತೀವಿ. ಸೊ ನೀವು ಕೂಡ ಒಳ್ಳೆ ಸ್ಟಾಕ್ ಇಟ್ಟಿದ್ದೀರಾ, ಇಡೀ ಆಫೀಸ್ ಕೂಡ ಮಾಡ್ಬಿಟ್ಟಿದ್ದೀರಾ. ಸೊ ಯಾಕೆ ನಮ್ಮ ವೀಕ್ಷಕರಿಗೆ ತೋರ್ಸ್ಕೊಂಡ್ ಬರಬಾರ್ದು? ಯಾರು ತೋರಿಸ್ತಾರೆ ಇದನ್ನ? ನಮ್ಮ ಆಫೀಸಲ್ಲಿ ಒಬ್ರು ಗೌತಮಿ ಅಂತ ಒಂದು ಹುಡುಗಿ ಇದೆ, ಅವರೇ ತೋರ್ಸ್ಕೊಂಡ್ ಬರ್ತಾರಾ? ಹೋಗ್ಬೋದಾಗಾದ್ರೆ. ಸೊ ವೀಕ್ಷಕರೇ, ವಿಡಿಯೋ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಮನೆಗೆ ಇಂಟೀರಿಯರ್ ಮಾಡಿಸ್ಬೇಕು, ಅಂಡ್ ಆ ಇಂಟೀರಿಯರ್ ವರ್ಷ ಸರ್ ಹೇಳಿದ್ರು ತುಂಬಾ ವರ್ಷಗಳ ಕಾಲ ಹೊರಗಡೆ ಮಾಡಿಟ್ಟಿದ್ದೀವಿ, ಒಳಗಡೆ ಮಾಡಿದ್ರು ಅಷ್ಟೇ ಇರಬೇಕು ಅಂತಂದ್ರೆ ದಯವಿಟ್ಟು ವಿಡಿಯೋ ಪೂರ್ತಿಯಾಗಿ ನೋಡೋದನ್ನ ಮರಿಬೇಡಿ. ಸ್ಕ್ರೀನ್ ಮೇಲೆ ಭಗತ್ ಇಂಟೀರಿಯರ್ ನಂಬರ್ ಬರ್ತಾ ಇದೆ, ಅದಕ್ಕೆ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ನಿಮ್ಮ ಮನೆಗೂ ಕೂಡ ಇದೇ ರೀತಿ ವರ್ಷ ಬರುವಂತಹ ಇಂಟೀರಿಯರ್ ಕೂಡ ಮಾಡ್ಬೋದು. ಸರ್ ನೋಡ್ಕೊಂಡ್ ಬರೋಣ, ಆಮೇಲೆ ಮಾತಾಡೋಣ, ಸರಿನಾ? ಬನ್ನಿ ಸರ್. ನಮಸ್ತೆ ಮೇಡಮ್. ನಮಸ್ತೆ ಸರ್. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಿ ಸರ್. ಸರ್ ಆಲ್ಮೋಸ್ಟ್ ನಮಗೆಲ್ಲ ಮಾಹಿತಿಯನ್ನ ಕೊಟ್ಟರು. ಸೊ ನೀವು ಇವಾಗ ನಮಗೊಂದು ಆಫೀಸ್ ಟೂರ್ ಅನ್ನ ಕೊಟ್ಬಿಡಿ ಮೇಡಮ್. ಫಸ್ಟ್ ಆಫ್ ಆಲ್ ಇಲ್ಲಿಂದ ಬಂದ್ಬಿಡೋಣ. ನಾನು ಫಸ್ಟ್ ಕೇಳೋದು, ಈ ಶೀಟ್ಗಳು ಸೈಜ್ ಏನಿರುತ್ತೆ ಮೇಡಮ್? 8x4 ಇರುತ್ತೆ ಸರ್. 8x4 ಸ್ಟ್ಯಾಂಡರ್ಡ್ ಅಲ್ವಾ ಇದು? ಸ್ಟ್ಯಾಂಡರ್ಡ್ ಸರ್. ಓಕೆ, ಇಲ್ಲಿಂದ ಬಂದ್ಬಿಡೋಣ. ಇದೇನ್ ಹೇಳ್ತಾರೆ, ಏನಂತ ಹೇಳ್ತಾರೆ ಸರ್? ಇದು ಮಿಲ್ಕಿ ವೈಟ್ ಅಂತ. ಮಿಲ್ಕಿ ವೈಟ್ ಎಲ್ಲಿ ಯೂಸ್ ಮಾಡಬಹುದು ಇದನ್ನ ನಾವು? ಸರ್ ಇದು ವಾಲ್ ಯೂಸ್ ಮಾಡಬಹುದು, ಮತ್ತೆ ಬೆಡ್ರೂಮ್ಸ್ ಯೂಸ್ ಮಾಡಬಹುದು, ಎಲ್ಲ ಕಡೆ ಯೂಸ್ ಮಾಡಬಹುದು. ಆಲ್ಮೋಸ್ಟ್ ಎಲ್ಲ ಕಡೆ ಯೂಸ್ ಮಾಡಬಹುದು. ಜಾಸ್ತಿ ಯೂಸ್ ಮಾಡೋದಂದ್ರೆ ವಾಲ್ಗೆ ಯೂಸ್ ಮಾಡಬಹುದು. ಇದು ವಾಲ್ ತುಂಬಾ ಚೆನ್ನಾಗಿ ಹೋಗ್ತಾ ಇದೆಯಾ? ಹಾ ಸರ್. ಇದು ಬಂದ್ರೆ ಇದು ಪೇಲ್ ಪಿಂಕ್ ಅಂತ. ಪೇಲ್ ಪಿಂಕ್. ಅಂಡ್ ಇದು ಸೆಂಟ್ರಲ್ ಹಾಕಿರೋದು ಏನಿದು? ಸೆಂಟ್ರಲ್ ಹಾಕಿರೋದು ಇದು ಬಂದು ಇದು ಸರ್ ಬೀಡಿಂಗ್ ಅಂತ, ಎಚ್ ಬೀಡಿಂಗ್. ಓಕೆ. ನೆಕ್ಸ್ಟ್ ಬಂದ್ಬಿಡೋಣ. ಇಲ್ಲ ವೆರೈಟಿ ತೋರಿಸಿ. ಇದೇನಿದು ಸರ್? ಇದು ಬಂದು ಓಷನ್ ಬ್ಲೂ ಅಂತ. ಓಷನ್ ಬ್ಲೂ. ಹಾ ಸರ್. ಓಕೆ, ನೆಕ್ಸ್ಟ್ ಇದು ಬಂದ್ಬಿಟ್ಟು ವುಡ್, ರೋಸ್ ವುಡ್ ತರ ಇದು ಬರುತ್ತೆ ಸರ್. ಇದು ಚಾಕ್ಲೇಟ್ ವುಡ್. ಸೊ ಚಾಕ್ಲೇಟ್ ವುಡ್ ಇದರಲ್ಲಿ 2 ತರ ಬರುತ್ತೆ, ರೋಸ್ ವುಡ್ ಮತ್ತೆ ಚಾಕ್ಲೇಟ್ ವುಡ್ ಎರಡು ಸಿಗುತ್ತೆ. ಟೀ ಕುಡ್ ತರ ಫಿನಿಶ್ ಕೂಡ ಸಿಗುತ್ತೆ ನಮಗೆ. ಇದು ಮೌಂಟೇನ್ ಕಾಫಿ ಅಂತ. ಮೌಂಟೇನ್ ಕಾಫಿ ಡೋರ್ಗೆ ಹಾಕ್ಬಿಟ್ಟಿದ್ದೀರಾ? ಡೋರ್ಗೆ ಹಾಕಿದ್ದೀವಿ. ಸೊ ಡೋರ್ಗೆ ಹಾಕ್ಬೋದಾ? ಹಾಕ್ಬೋದು ಸರ್, ಏನು ಪ್ರಾಬ್ಲಮ್. ಇಡೀ ಡೋರ್ಗೆ ಹಾಕ್ಬಿಡ್ಬೋದು. ಸೊ ಕಾಮನ್ ಡೋರ್ ತಂದ್ಬಿಟ್ಟು ಅದ್ರ ಮೇಲೆ ಹಾಕ್ಬಿಟ್ಟು ತುಂಬಾ ಚೆನ್ನಾಗಿರುತ್ತಲ್ವಾ? ಚೆನ್ನಾಗಿರುತ್ತೆ, ಸಖತ್ತಾಗಿರುತ್ತೆ. ಮೌಂಟೇನ್ ಕಾಫಿ ಅಂತಾನೆ ಇದು? ಮೌಂಟೇನ್ ಕಾಫಿ ಅಂತ. ಓಕೆ, ಅಂಡ್ ಈ ಕಡೆ ಬಂದ್ಬಿಡೋಣ. ಸೊ ಇದು ಕೂಡ ಮೌಂಟೇನ್ ಕಾಫಿ. ಹಿಂದ್ಗಡೆ ಯಾವ್ದು ಹಾಕಿದ್ದೀರಾ ಇಲ್ಲಿ? ರಾಕ್ಸಿ ಗ್ರೀನ್ ಅಂತ. ಆಕ್ಸಿ ಗ್ರೀನ್. ಸರ್. ಓಕೆ, ಈ ಕಡೆ ಬಂದ್ಬಿಡೋಣ. ಸೊ ಇದು ಸೇಮ್ ಅಲ್ಲ ಕಾಫಿ ಅಂತ? ಅದ್ಮೇಲೆ ಬಂದು ಫೈರ್ ಡಾರ್ಕ್ ಸರ್. ಅದು ಅವೆಲ್ಲ ಫೈರ್ ಡಾರ್ಕ್ ಬಾರ್ಡರ್ ಹಾಕ್ಸ್ತಾರಲ್ವಾ ಸರ್, ಆ ತರ ಹಾಕೋದು. ಫುಲ್ ಹಾಕ್ಸಿದ್ರೆ ಒಂಥರ ಕಾಣಿಸುತ್ತೆ, ಬಾರ್ಡರ್ ಗೆ ಯೂಸ್ ಮಾಡ್ತಾರೆ. ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ತೀರಾ? ಇದು ಇಟಾಲಿಯನ್ ವೈಟ್ ಅಂತ. ಇದು ಒಳಗಡೆ ಇದೆಲ್ಲ ಇದು ಇಟಾಲಿಯನ್ ವೈಟ್. ಇದು ಇಟಾಲಿಯನ್ ವೈಟ್. ಅಂಡ್ ಈ ಕಡೆ ಬಂದ್ರೆ ಬ್ಲಾಕ್ ಇದೆಲ್ಲ, ಇದು ಯಾವುದು? ಇಟಾಲಿಯನ್ ಬ್ಲಾಕ್ ಸರ್. ಇದು ಇಟಾಲಿಯನ್ ವೈಟ್. ಇದು ಇಟಾಲಿಯನ್ ವೈಟ್, ಇದು ಇಟಾಲಿಯನ್ ಬ್ಲಾಕ್. ಓಕೆ, ತುಂಬಾ ಚೆನ್ನಾಗಿದೆ. ಅಂಡ್ ಇದು ಕಾರ್ನರ್ ಬೀಡಿಂಗ್ ಸರ್. ಇದು ಕಾರ್ನರ್ ಬೀಡಿಂಗ್. ಇದು ಬೇರೆ ಕಲರ್ ಕೂಡ ಸಿಗುತ್ತಾ? ರೋಸ್ ಗೋಲ್ಡ್ ಸಿಗುತ್ತೆ ಸರ್. ರೋಸ್ ಗೋಲ್ಡ್ ಸಿಗುತ್ತೆ, ಗೋಲ್ಡ್ ಎರಡು ಆಪ್ಷನ್ಸ್ ಇದೆ. ಅಂಡ್ ಇದೇನು ಡಿಸೈನ್ ಇದು? ಇದು ಕ್ರಾಸ್ ಡೈಮಂಡ್ ಅಂತ. ಕ್ರಾಸ್ ಡೈಮಂಡ್ ಅಂತ. ಶೀಟೆ ಕ್ರಾಸ್ ಡೈಮಂಡ್ ಅಂತ. ಓಕೆ. ಅಂಡ್ ಈ ಪಕ್ಕದಲ್ಲಿ ಹಾಕಿರೋದೇನು ಇವೆಲ್ಲ? ಬೀಡಿಂಗ್ ಸರ್. ಇವೆಲ್ಲ ಬೀಡಿಂಗ್. ಟಿವಿ ಯೂನಿಟ್ ಗೆ ಬೀಡಿಂಗ್. ಸೊ ಈ ತರ ಬೇರೆ ಬೀಡಿಂಗ್ ಎಲ್ಲ ಅವೈಲೇಬಲ್ ಇದೆ ನಿಮ್ಮ ಹತ್ರ? ಇದೆ ಸರ್. ಸೈಜಸ್ ಎಲ್ಲ ಸಿಗುತ್ತೆ? ಸೈಜಸ್ ಎಲ್ಲ ಇದೆ ಸರ್. ಓಕೆ. ಅಂಡ್ ನೋಡೋಣ, ಇಲ್ಲೇ ತೋರಿಸಬಹುದಾ ನಮಗೆ? ಕ್ಯಾಟಲಾಗ್ ಕೂಡ ಇಟ್ಕೊಂಡು ಸರ್ ಕೂಡ ಕ್ಯಾಟಲಾಗ್ ಇಟ್ಕೊಂಡು ಕುತ್ಕೊಂಡಿದ್ದಾರೆ. ಸೊ ಇದು ಕ್ಯಾಟಲಾಗ್ ಅಲ್ವಾ ಇದು? ಎಲ್ಲ ಆಪ್ಷನ್ಸ್ ಎಲ್ಲ ಇದರಲ್ಲೇ ಗೊತ್ತಾಗ್ಬಿಡುತ್ತೆ, ಡಿಸೈನ್ಸ್ ಗಳು. ಓಕೆ, ತೆಗೆದ್ಬಿಡಿ ಮೇಡಮ್ ಇದನ್ನ, ಈ ಕಡೆ ಎತ್ಬಿಡಿ. 1.2 ಇದು 1.2 mm. 1.2 10 ಕಲರ್ಸ್ ಬರುತ್ತೆ. ಇದು 3 ಕಲರ್ಸ್ ಬಂದು ಸ್ಟ್ರಕ್ಚರ್ ಬರುತ್ತೆ. ಆಲ್ಮಂಡ್ ವೈಟ್ ಸ್ಟ್ರಕ್ಚರ್, ಮತ್ತೆ ನ್ಯಾಚುರಲ್ ಟೀಕ್ ಸ್ಟ್ರಕ್ಚರ್, ಮತ್ತೆ ವಾಲ್ನಟ್ ವುಡ್ ಸ್ಟ್ರಕ್ಚರ್ ಅಂತ. ಸೊ ಇದೆಲ್ಲ ಇದು ಮ್ಯಾಟ್ ಫಿನಿಶ್ ಬರುತ್ತೆ? ಮ್ಯಾಟ್ ಫಿನಿಶಿಂಗ್ ಬರುತ್ತೆ ಸರ್. ಇದು ಆಪ್ಷನ್ಸ್ ಅವೈಲೇಬಲ್ ಇದೆ ನಿಮ್ಮ ಹತ್ರ? ಓಕೆ. ಬಂದು ಸರ್ ಇದು 3mm ಪ್ಲಸ್ 1.5 mm ಇಷ್ಟು ಕಲರ್ಸ್ ಸಿಗುತ್ತೆ. ಇವೆಲ್ಲದರಲ್ಲೂ 3mm 1.5 mm ಎರಡು ಸಿಗುತ್ತೆ, ಆಪ್ಷನ್ಸ್ ಇದೆ ಅಲ್ವಾ? ಸರ್ ನಾವು ವಾರ್ಡ್ರೋಬ್ಗೆಲ್ಲ ಯೂಸ್ ಮಾಡೋದಂದ್ರೆ ನೀವು ಡೋರ್ಗೆಲ್ಲ ಇದನ್ನ ಆರಾಮಾಗಿ ಯೂಸ್ ಮಾಡಬಹುದು. ಮಾಡಬಹುದಾ ಅಂತಂದ್ರೆ ಬೇರೆ ಎಲ್ಲ ನೀರಾಗಿ ವಾಶ್ ಮಾಡೋಕೆ ಆಗಲ್ಲ. ಸರಿ, ಇದು ನೀರು ಹಾಕೊಂಡು ಕ್ಲೀನ್ ಆಗಿ ವಾಶ್ ಮಾಡ್ಕೋಬಹುದು. ಬೆಟರ್ ಅಂತೀರಾ? ಓಕೆ, ಇದನ್ನ ತೆಗೆದ್ಬಿಡಿ ಇವಾಗ. ನೆಕ್ಸ್ಟ್ ಓಕೆ, ಇದೇನು ಮೇಡಮ್ ಇದು? ಇದು ಪಾರೆ ಕಂಪನಿದು ಸರ್. ಪಿವಿಸಿ ಫಾಲ್ ಸೀಲಿಂಗ್ ಸರ್. ಇದು ಪಿವಿಸಿ ಫಾಲ್ ಸೀಲಿಂಗ್. ಯಾವ ಕಂಪನಿ ಇದೆ ನಿಮ್ಮ ಹತ್ರ? ಪಾರೆ ಕಂಪನಿ ಇದೆ, ಡುರಾ ಇದೆ. ಸೂಪರ್. ಅಂಡ್ ಕೆಳಗಡೆ ಏನು ನೋಡ್ತಾ ಇದೆ, ಇದ್ರ ಬಗ್ಗೆ ಹೇಳಿ. ಇವೆಲ್ಲ ಏನು ಸರ್? ಇದು PVC ಮೆಟೀರಿಯಲ್. ಇದು ಹೇಗಿದೆ ಅಂತಂದ್ರೆ ಹಿಂದೆಗಡೆ ಸ್ಟಿಕ್ಕರ್ ಇದೆ, ತೋರಿಸಿ, ಓಪನ್ ಮಾಡಿ. ಹಿಂದೆಗಡೆ ಗಮ್ ಇರುತ್ತಾ ಇದಕ್ಕೆ? ಗಮ್, ಸ್ಟಿಕ್ಕರ್ಸ್ ಗಮ್ ಬರುತ್ತೆ. ಓಕೆ. ಹಾಗೆ ಕಳೆದ ಅಂಟಿಸೋದು.
ನೀವೇ ಅಂಟಿಸ್ಕೋಬೋದು, ನಮ್ಗೇನು ಬೇಕಾಗಿಲ್ಲ, ಯಾರು ಬೇಕಾಗಿಲ್ಲ, ಲೇಬರ್ಸೇ ಬೇಕಾಗಲ್ಲ. ಹೌದಾ? ನಿಮ್ಗೆ ಎಲ್ಲಿ ಬೇಕು ಅಂದ್ರಲ್ಲಿ ಈಗ ನಿಮಗೆ ಕಾಟ್ ಹಿಂಭಾಗ ಅದರಲ್ಲೆಲ್ಲ ತುಂಬಾ ಚೆನ್ನಾಗಿ ಕಾಣುತ್ತೆ. ಕಿಡ್ಸ್ ಬೆಡ್ರೂಮ್, ಕಿಡ್ಸ್ ಬೆಡ್ರೂಮ್ಗೆ ಇವೆಲ್ಲ ಎಂಬೋಸ್ಡ್ ಬರುತ್ತಾ ಮೇಲ್ಗಡೆ? ಹೌದು, ನೀವು ಮುಟ್ಟಿದ್ರೆ ಏನಾಗಲ್ಲ. ಪೇಂಟ್ ಮಾಡ್ಬೋದಾ ಮೇಡಮ್? ಓಕೆ 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 ಓಕೆ, ತುಂಬಾ ಚೆನ್ನಾಗಿದೆ. ಎಷ್ಟು ವೆರೈಟಿ ಬರುತ್ತೆ ನೋಡ್ಬೇಡ, ತೆಗಿರಿ. ಒಂದು 4-5 ವೆರೈಟಿ ಬರುತ್ತೆ ಸರ್. 4-5 ವೆರೈಟಿ ನೋಡ್ಬೋದು ವೀಕ್ಷಕರು. ಈ ತರ ಇದೆ. ಇದು ಬ್ರಿಕ್ ಡಿಸೈನ್ ಅಲ್ವಾ ಇದು? ಹೌದು, ಬ್ರಿಕ್ ಡಿಸೈನ್. ಇದು ಕೂಡ ಬ್ರಿಕ್ ಡಿಸೈನ್, ತುಂಬಾ ಚೆನ್ನಾಗಿದೆ ಸರ್. ಇದೇನು ಇದ್ರ ಬಗ್ಗೆ? ಫೋಮ್ ಶೀಟ್. ಇದು ಫೋಮ್ ಶೀಟ್. ಇದು ಹಂಗೆ ಸರ್, ಕಳಿಯೋದು, ಅಂಟಿಸೋದು. ಇಲ್ಲೂ ಹಿಂದ್ಗಡೆ ಗಮ್ ಇರುತ್ತಾ ಇದು? ಓ, ಈ ತರ ತೆಗಿಯೋದು. ತೆಗೆದ್ಬಿಟ್ಟು ಹಾಗೆ ತೋರಿಸಿ ಸರ್, ಮುಂದೆ ತೋರಿಸಿ. ಹಂಗೆ ಇಟ್ಕೊಳ್ಳಿ. ಓ, ಚೆನ್ನಾಗಿದೆ. ಇದನ್ನ ಎಲ್ಲೆಲ್ಲಿ ಯೂಸ್ ಮಾಡ್ಬೋದು ನಾವು ಸರ್? ಇದು ಯೂಸ್ ಮಾಡ್ಬೋದು ಸರ್. ಮತ್ತೆ ದೇವರ ಮನೆಗಳಲ್ಲೂ ಯೂಸ್ ಮಾಡ್ಬೋದು. ಹಾಕೊಂಬೋದಾ ಇದನ್ನ? ತೋರಿಸಿ ಸರ್, ಇನ್ನ ಎಷ್ಟು ಮಾಡಿರ್ತಾರೆ? ಆಲ್ಮೋಸ್ಟ್ ಜಾಸ್ತಿ ಅಂದ್ರೆ ಸೀಲಿಂಗ್ ಯೂಸ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಸೀಲಿಂಗ್ ಚೆನ್ನಾಗಿರುತ್ತೆ ಅಂತೀರಾ ಇದು? ಯಾಕೆಂದ್ರೆ ಮಕ್ಕಳು ಯಾರು ಮುಟ್ಟಲ್ಲ, ಅವಾಗ ತುಂಬಾ ಚೆನ್ನಾಗಿ ಕಾಣುತ್ತೆ. ಚೆನ್ನಾಗಿ ಬರುತ್ತೆ ಇದು ಅಲ್ವಾ? ನೋಡಿ, ಮೇಲೆಲ್ಲ ಹಾಕೋಬಹುದು. ಒಂಥರ ಬೊಂಬು ಡಿಸೈನ್ ಅಲ್ವಾ ಇದು? ತೆಗಿರಿ ಅದು. ನೆಕ್ಸ್ಟ್ ತೋರಿಸಿ ಹಾಗೆ. ಓ, ಇದು ಬ್ಲೂ ಕಲರ್. ಇದು ಗೋಲ್ಡ್ ರೋಸ್ ತರ ಸರ್. ಇದನ್ನ ನಾವು ರೂಪಿಗೆ ಏನಾದ್ರು ಹಾಕೊಂಬೋದಾ ಬೇಕಾದ್ರೆ? ತುಂಬಾ ಚೆನ್ನಾಗಿ ಬರುತ್ತೆ ಸರ್. ಚೆನ್ನಾಗಿ ಬರುತ್ತಾ? ರೂಪಕ್ಕೆ ಅಂದ್ರೆ ತುಂಬಾ ಚೆನ್ನಾಗಿ ಬರುತ್ತೆ, ಬೆಸ್ಟ್ ಅಂತ ಹೇಳ್ತೀರಾ? ಓಕೆ. ಅಂಡ್ ತೆಗೆದ್ಬಿಡಿ. ವಾಲ್ಗೆಲ್ಲ ಹಾಕಿದ್ರೆ ಏನಾಗುತ್ತೆ ಅಂದ್ರೆ ಮಕ್ಕಳು ಏನಾರ ಮಕ್ಕಳಿರೋ ಮನೇಲಿ ಕಿತ್ತಾಕ್ಬಿಡ್ತಾರೆ. ಸರಿ ಸರಿ. ಅದೇ ಸೀಲಿಂಗ್ ಹಾಕ್ಬಿಡ್ತು ಅಂದ್ರೆ ರೂಫ್ಗೆ ತುಂಬಾ ಚೆನ್ನಾಗಿ ಬರುತ್ತೆ. ಚೆನ್ನಾಗಿ ಬರುತ್ತೆ ಅಂತ ಹೇಳ್ತೀರಾ? ಹಂಗೆ ಬಂದಿದೀವಿ. ಸ್ವಲ್ಪ ಗಂಬಾಗಿನು ಸ್ವಲ್ಪ ಹೇಳ್ಬಿಡಿ, ಎಕ್ಸ್ಪ್ಲೇನ್ ಮಾಡ್ಬಿಡಿ. ವಾಸಲ್ ಪಾಲಿಮಾರ್ಸ್ ಅಂತ ಕಂಪನಿ. ಇದು ಈಟ್ ಪಿಕ್ಸ್ ಅಂತ, ಇದ್ರದೇ ಇನ್ನೊಂದು ರೈಟ್ ಪಿಕ್ಸ್ ಅಂತ ಇದೆ. ಇದು ತುಂಬಾ ಚೆನ್ನಾಗಿದೆ. ಓಕೆ. ನೀವು ಇದನ್ನ ನೆಕ್ಸ್ಟ್ ವಿಡಿಯೋ ಮಾಡಿ ನೋಡಿ. ನಾವು ಹೊರಗಡೆ ಹಾಕಿದೀವಿ, ಅದನ್ನ ತೋರಿಸ್ಬಿಡೋಣ ಅದನ್ನ. ಅದು ಹೆಂಗೆ ಆಗಿದೆ ಅಂತಂದ್ರೆ 1 ವರ್ಷ ಆಗಿದೆ ಹಾಕಿ. ಔಟ್ ಸೈಡ್ ಬಿಸಿಲು ಬೀಳ್ತಾ ಇದೆ, ಮಳೆ ಬೀಳ್ತಾ ಇದೆ. ಸರಿ. ಆದ್ರೂ ಒಂದು ಚೂರು ಇದು ಅಳ್ಳಾಡಕ್ಕೂ ಆಗ್ತಾ ಇಲ್ಲ. ಓಕೆ ಓಕೆ. ಅಷ್ಟು ಚೆನ್ನಾಗಿದೆ. ಅದು ಸಾಂಪಲ್ಗೆ ಅಂತ ಅಂಟಾಕ್ಬಿಟ್ಟು ಅದು ಚೆನ್ನಾಗಿದೆ ಅಂದ್ಮೇಲೆ ಇದು ನಾನು ಪೂರ್ತಿ ಕರ್ನಾಟಕ ಡಿಸ್ಟ್ರಿಬ್ಯೂಷನ್ಶಿಪ್ ತಗೊಂಡಿದ್ದೀನಿ. ನೀವು ತಗೊಂಡಿದ್ದೀರಾ? ಎಸ್ ಸರ್. ಬೇರೆಯವ್ರಿಗೂ ಕೊಡ್ತೀರಾ? ಕೊಡ್ತೀನಿ ನಾನು ಇದನ್ನ. ಓಕೆ ಓಕೆ, ಸೂಪರ್ ಸರ್. ಮತ್ತೆ ಏನಕ್ಕೆ ಇಲ್ಲಿ ಹೊರಗಡೆ ಹಾಕಿದ್ದೀರಾ ಸರ್ ಇದು? ಸರ್ ಇದು ನಮ್ಮ ಗಮ್ಮಿಂದ ಚೆಕ್ ಮಾಡಿದ್ದೀವಿ ಸರ್, ಹಾಕಿ ಈ ಗಮ್ ಯೂಸ್ ಮಾಡಿದ್ರೆ? ಹೌದು ಸರ್. ಸೊ ಆ ಗಮ್ಮಿಂದು ಸ್ಟ್ರೆಂತ್ ತೋರ್ಸಕ್ ಮಾಡಿದ್ದೀರಾ ನೀವು? ಹೌದು ಸರ್, ಚೆಕ್ ಮಾಡಿದ್ದೀವಿ ಸೊ ಇದು ಎಷ್ಟು ದಿನದಿಂದ ಹಾಕಿರೋದು ಇಲ್ಲಿ? ಸರ್ 1 ವರ್ಷ ಆಗಿದೆ ಸರ್ ಇದು ಮಾಡಿ. ಏನೂ ಆಗಿಲ್ಲ? ಏನೂ ಆಗಿಲ್ಲ ಸರ್, ನೋಡಿ ಸರ್. ಕಿತ್ಕೊಂಬರಲ್ಲ? ಇಲ್ಲ ಸರ್, ಆ ಥರ ಏನಿಲ್ಲ. ಸೊ ಮಳೆ ಗಾಳಿ ಬಿಸಿಲು ಏನಿದ್ರು ಕಿತ್ಕೊಂಡ್ ಬಂದಿಲ್ಲ? ಇಲ್ಲ ಸರ್, ಏನು ಬಂದಿಲ್ಲ. ಒಂದು ಒಳ್ಳೆ ಡೆಮೋ ಕೊಡ್ತಾ ಇದ್ದೀರಾ. ಹೌದು ಸರ್. ಕರೆಕ್ಟ್. ಸೊ ವೀಕ್ಷಕರೇ ನೋಡ್ಬೋದು. ಸೊ 3 ಪೀಸ್ ಹಾಕಿದ್ದಾರೆ. ಸೊ 3 ಪೀಸು ಕೂಡ ನೋಡಿ, ಇಲ್ಲಿ ನೀವು ಇಲ್ಲಿ ಎಷ್ಟು ಇದನ್ನ ಇದು ಮಾಡಿದ್ರು ಕೂಡ ಕಿತ್ಕೊಂಬರಕ್ಕೆ ಸಾಧ್ಯನೇ ಇಲ್ಲ. ಇದು ಕಿತ್ತಕ್ಕೆ ಹೋದ್ರೆ ಮುರ್ದೇ ಹೋಗುತ್ತಲ್ವಾ ಸರ್ ಅದು? ಹೌದು ಸರ್, ಅಷ್ಟು ಗಟ್ಟಿ ಹಾಕಿದ್ದೀರಾ. ಸೊ ಈ ಗಮ್ ಅಷ್ಟು ಪರ್ಫೆಕ್ಟ್ ಪವರ್ಫುಲ್ ಅಂತ ಹೇಳ್ತೀರಾ ನೀವು? ಹೌದು ಸರ್. ಸೊ ಹೊರಗಡೆಗೆ ಎಷ್ಟು ಚೆನ್ನಾಗಿದೆ ಅಂದ್ರೆ ಒಳಗಡೆ ಎಷ್ಟು ಚೆನ್ನಾಗಿರ್ಬೋದು. ಹೌದು ಸರ್. ಕರೆಕ್ಟ್ ಅಲ್ವಾ? ಇದ್ಯಾವ ಗಮ್ ಹಾಗಾದ್ರ ಜೊತೆ? ಸರ್ ಬಿಲ್ಡರ್ಸ್ ಬಾಂಡ್ ಅಂತ. ಎಷ್ಟೋ ಜನ ಏನ್ ಮಾಡ್ತಾರೆ, ಇದೊಂದನ್ನೇ ಹಾಕ್ತಾರೆ. ಸರಿ. ಇದೊಂದೇ ಹಾಕೋದ್ರಿಂದ ಸ್ವಲ್ಪ ದಿನ ಹೋದ್ಮೇಲೆ ಬಂದ್ಬಿಡುತ್ತೆ ಅನ್ನೋ ಡೌಟ್ಗೆ ನಾನು ಎರಡೂ ಹಾಕ್ತೀನಿ. ಎರಡೂ ಹಾಕ್ತೀನಿ ಇದು. ಹಂಗಾಗಿ ಏನಕ್ಕೆ ಅಂತ ಅಂದ್ರೆ ಅವ್ರು ಕೊಡೋ ದುಡ್ಡೆಲ್ಲ ಶಾಶ್ವತ ಸರ್, ನಾವು ಮಾಡೋ ಕೆಲಸ ಶಾಶ್ವತ ಆಗಿರ್ಬೇಕು. ಅದಕ್ಕೋಸ್ಕರ ಅದು ಎರಡನ್ನೂ ಹಾಕಿ ಅವ್ರಿಗೆ ಡ್ಯೂರಬಿಲಿಟಿ ಬರಬೇಕು, ಚೆನ್ನಾಗಿ ಸ್ಟ್ರೆಂತ್ ಮಾಡಿರ್ತೀರಾ? ಸ್ಟ್ರೆಂತ್ ಮಾಡಿ ಕೊಡ್ತೀವಿ ಸರ್. ಮಾರ್ಬಲ್ ಸೀಟಲ್ಲಿ ವಿಶೇಷ ಏನಿದೆ ಅಂದ್ರೆ ಎಲ್ಲರೂ ಕೇಳೋದು, ನಾವು ಮಾರ್ಬಲ್ ಸೀಟ್ ಹಾಕೊಂಡ್ಮೇಲೆ ನಾನು ಫೋಟೋ ಹಾಕಬೇಕು. ಹೌದು. ಹೇಗೆ ಅದು ಮಳೆ ಹೊಡೆದ್ರೆ ಹೋಗ್ಬಿಡುತ್ತಾ, ಕ್ರಾಕ್ ಆಗ್ಬಿಡುತ್ತಾ ಅಂತ ಕೇಳ್ತಾರೆ. ಇಲ್ಲಿ ನೋಡಿ, ನಾನು ಹೋಲ್ ಮಾಡಿ ವೈರ್ ತಗೊಂಡ್ ಬಂದಿದ್ದೀನಿ. ಆ ಕಡೆ ಒಳಗಡೆ ಹಾಕ್ಬಿಟ್ಟಿದ್ರೆ ಹೋಲು ಹೆಂಗ್ ಹಾಕಿದ್ದೀರಾ? ಡ್ರಿಲ್ ಮಾಡಿದೀವಿ ಅಷ್ಟೇ. ಆ ಕಡೆಯಿಂದ ಈ ಕಡೆ ವಾಲ್ ಹೋಗಿದೆ ನೋಡಿ. ಒಂದು ಅಷ್ಟು ನಾವೇನ್ ಡ್ರಿಲ್ ಮಾಡ್ತೀವೋ ಅಷ್ಟೇ ಹೊಲಾಗುತ್ತೆ ಹೊರತು ನಿಮ್ಗೆ ಎಕ್ಸ್ಟ್ರಾ ಕ್ರಾಕ್ ಆಗಲ್ಲ. ತೊಂದರೆ ಇಲ್ಲ ಅಂತ? ತೊಂದರೆ ಇಲ್ಲ. ನೀವು ಯಾವ ಫೋಟೋಸ್ ಹಾಕೋಬಹುದು, ಯಾವ ಸೀನರಿಗಳು ಹಾಕೋಬಹುದು, ಏನ್ ಬೇಕಾದ್ರೂ ಯೂಸ್ ಮಾಡಬಹುದು. ವಾಲ್ಗೆ ಏನ್ ಬೇಕಾದ್ರೂ ಯೂಸ್ ಮಾಡಬಹುದು. ಸೂಪರ್ ಆಗಿ ಹೇಳಿದ್ರೆ ಸರ್. ನೆಕ್ಸ್ಟ್ ಏನ್ ನೋಡ್ತಾ ಇದೀವಿ ನಾವು? ಇದು PVC ರಾಪ್ಟರ್ಸ್ ಅಂತ ಸರ್. ಈ ಕಂಪನಿ ಹೆಸರು ಬಂದ್ಬಿಟ್ಟು ಪ್ಲಾಪೋರ್ಡ್ ಅಂಡ್ ಮರ್ ಅಂತ. ಓಕೆ ಓಕೆ ಓಕೆ. ಇವರು ಡಿಸ್ಟ್ರಿಬ್ಯೂಟರ್ ಆಗಿ ಇದನ್ನ ತಗೊಂಡಿದ್ದೀರಾ ಡಿಸ್ಟ್ರಿಬ್ಯೂಷನ್ಶಿಪ್? ಓಕೆ. ಇದೆಲ್ಲ ಪ್ರಾಡಕ್ಟ್ ಕೊಡ್ತೀರಾ ನೀವು? ಹಾ ಸರ್. ಓಕೆ. ಇವುಗಳ ಸೈಜ್ ಏನು ಬರುತ್ತೆ ಯೂಶುವಲಿ? ಸರ್ ಸೈಜ್ ಬಂದಿದ್ದು 1 ಫೀಟ್ಗೆ 10 ಫೀಟ್ ಬರುತ್ತೆ ಸರ್ ಸೈಜು. ಶೇಡ್ ಬಂದು ನಂಬರ್ ಇರುತ್ತೆ. ಥಿಕ್ನೆಸ್ ಬಂದು 10 mm ಥಿಕ್ನೆಸ್ ಇರುತ್ತೆ. 10 mm ಥಿಕ್ನೆಸ್ ಇರುತ್ತೆ. ಒಂದು 2-3 ತೋರಿಸಿ ನಮಗೆ. ಆಕ್ಚುಲಿ ಇದು ನೋಡಬಹುದು. ಇದು ವುಡ್ ಫಿನಿಶ್ ಅಲ್ವಾ ಇದು? ಹಾ ಸರ್, ವುಡ್ ಫಿನಿಶ್. ವೀಕ್ಷಕರೇ ನೋಡಬಹುದು. 6 ಫೀಟ್ಗೆ 9 ಫೀಟ್ ಬರುತ್ತೆ ಸರ್. 6 ಇಂಚಸ್ಗೆ 9 ಫೀಟ್ ಬರುತ್ತೆ ಇದು ಅಲ್ವಾ? ಸೊ ಇದು 1 ಫೀಟ್ಗೆ 10 ಫೀಟ್ ಬರುತ್ತೆ. ಸೊ ಇದು ಶೈನಿಂಗ್ ಫಿನಿಶ್ ಇರಬಹುದು, ಗೋಲ್ಡನ್ ಫಿನಿಶ್. ಕೊಡಿ ಮೇಡಮ್, ಸ್ವಲ್ಪ ಅಗಲ ಇರೋದಲ್ವಾ ಇದು? ಸ್ವಲ್ಪ ನೋಡಿ, ರಾಫ್ಟರ್ಸ್ ಎಲ್ಲ ಅಗಲ ಬರ್ತಾ ಇದೆ. ಕೊಡಿ, ಒಂದೊಂದೇ ಕೊಡ್ತಾ ಹೋಗಿ. ವುಡನ್ ಫಿನಿಶ್, ಇದು ವೈಟ್ ಫಿನಿಶ್, ವೈಟ್ ವುಡ್. ಇದು ನಮ್ಮ ನೋಡ್ಬೋದು ವೀಕ್ಷಕರು, ರಬ್ಬರ್ ವುಡ್ ಬರುತ್ತೆ ಆ ಫಿನಿಶ್. ಇನ್ನ ಇದೆಯಾ ಮೇಡಮ್? ಕೊಡ್ಬೋದಾ? ಓಕೆ. ನೋಡಿ ಈ ಥರ ಚಾಕ್ಲೇಟ್ ವುಡ್ ಇರ್ಬೋದು. ಕೊಡಿ ಮೇಡಮ್ ಹಾಗೆ ಒಂದೆರಡು. ಓಕೆ. ನೋಡಿ ವೀಕ್ಷಕರೇ, ಈ ರೀತಿ ವುಡ್ಗಳು. ಸೊ ಈ ರೀತಿ ತುಂಬಾ ವೆರೈಟೀಸ್ ಅವೈಲೇಬಲ್ ಇರುತ್ತಲ್ವಾ ಇದು? ನೋಡಿ ವೀಕ್ಷಕರೇ, ಸೊ ಇನ್ನು ಅನೇಕ. ಇದು ಬಂದು ಕಾರ್ನರ್ ಅಂತ. ಇದು ಕಾರ್ನರ್ ಇದು. ಇದು ಹಾಕಿದಾಗ ಎಜ್ಜಲ್ಲಿ ಇದು ಹಾಕುವಂಥದ್ದು.
ಓಕೆ, ಇದು ಕೂಡ ಆಪ್ಷನ್ಸ್ ಇರುತ್ತೆ. ಹಾಂ ಸರ್. ಸರ್ ಇದಕ್ಕೆ ಕ್ಲಿಪ್ ಯೂಸ್ ಮಾಡ್ತೀವಿ. ತೋರಿಸಿ ಅದು ಕ್ಲಿಪ್ಸ್ ಇಲ್ಲಿ ಕೊಡಿ. ಸೊ ಈ ಕ್ಲಿಪ್ ಮೂಲಕ ಇದು ಹ್ಯಾಂಗ್ ಆಗುತ್ತೆ. ಹಾಂ ಸರ್. So, ಗಟ್ಟಿ ನಮಗೆ ಸ್ಕ್ರೂ ಕುತ್ಕೊಳ್ಳುತ್ತಾ ಇದು? ಹಾಕಿದಾಗ ನಮ್ಗೆ ಏನು ಕಾಣಿಸಕ್ ಹೋಗೋದಿಲ್ಲ ಸರ್. ಇದು ಕಾಣಿಸಲ್ಲ? ಕಾಣಿಸೋದಿಲ್ಲ. ಈಗ ಒಂದು ಫಾರ್ ಎಕ್ಸಾಂಪಲ್ ತೋರಿಸ್ತೀನಿ ಸರ್. ಒಂದಕ್ಕೊಂದು ಕನೆಕ್ಟ್ ಆಗುತ್ತೆ ಅಂತ ಹೇಳ್ತೀರಾ ನೀವು ಇದು? ನೀವು ಕನೆಕ್ಟ್ ಮಾಡಿ ಓ, ಈ ರೀತಿ ಕನೆಕ್ಟ್ ಆಗಿಬಿಡುತ್ತೆ. ಈ ತರ ಕನೆಕ್ಟ್ ಮಾಡಿ. ಸೊ ನಮ್ಗೆ ಏನು ಗೊತ್ತೇ ಆಗೋದಿಲ್ಲ ಇದು. ಗೊತ್ತಾಗೋದಿಲ್ಲ. ಎಲ್ಲಿದೆ ಏನ್ ಕತೆ ಅಂತ ಏನು ಹೇಳ್ಬಿಟ್ಟು. ಗೊತ್ತಾಗೋದಿಲ್ಲ. ಓಕೆ, ಸೂಪರ್. ಅಂಡ್ ಇದರಲ್ಲಿ ನಮಗೆ ಇಷ್ಕಾದು ಬರೋದು ಕೂಡ ಸಿಗುತ್ತಾ ಮೇಡಮ್? ಇಷ್ಕಾದು ಸಿಗುತ್ತೆ ಸರ್. ನೋಡೋಣ ಅಲ್ವಾ? ಹಾಂ ಸರ್. ಇದು ಇಷ್ಕಮ್ ಇವ್ರದ್ದು ಸರ್, ಕಂಪ್ನಿ ಅವ್ರದ್ದೇ ಇದು. ಓಕೆ. 6 ಇಂಚಸ್ಗೆ 9.5 ಫೀಟ್ ಬರುತ್ತೆ ಸರ್. ಇದು ಹೈಟ್ 9.5 ಬರುತ್ತಾ? 9.5 ಫೀಟ್ ಬರುತ್ತೆ. ಓಕೆ, ಎಲ್ಲೆಲ್ಲಿ ಯೂಸ್ ಮಾಡ್ಬೋದು ಇದನ್ನ ನಾವು ಆಕ್ಚುಲಿ? ಇದ್ಮೇಲೆ ಸೀಲಿಂಗ್ ಯೂಸ್ ಮಾಡ್ಬೋದು ಸರ್. ಸರಿ. ಮತ್ತೆ ಟಿವಿ ಯೂನಿಟ್ಗೂ ಯೂಸ್ ಮಾಡ್ಬೋದು. ಹಾ. ಇವಾಗ ಲೈಟ್ಸ್ ಬಂದಿದೆಯಲ್ಲ ಸರ್, ಲೈಟ್ಸ್ ಈ ತರ ಇಲ್ಲಿ ಮಿಡಲ್ ಅಲ್ಲಿ ಲೈಟ್ಸ್ ಬಿಟ್ರೆ ಚೆನ್ನಾಗಿ ಕಾಣುತ್ತೆ ಅಂತ ಚೆನ್ನಾಗಿ ಕಾಣಿಸುತ್ತೆ. ಆ ರೀತಿ ಬೇರೆ ಬೇರೆ ಆಪ್ಷನ್ಸ್ ಎಲ್ಲ ಇದೆ ಇದೆ. sir. ಇದು ಕೂಡ ಸೇಮ್ ಕ್ಲಿಪ್ ಅಲ್ಲೇ ತೋರಿಸ್ತೀನಿ ಸರ್, ಅದು ತೋರಿಸ್ತೀನಿ. ಇದು ನೋಡಿ. ಓ, ನೀವು ಈ ತರ ಹಾಕ್ಬಿಟ್ಟು ನಾವು ಇಲ್ಲಿ ಬೋಲ್ಟ್ ಮಾಡಬೇಕು. ಒಂದಕ್ಕೊಂದು ಜಾಯಿಂಟ್ ಮಾಡ್ಕೊಂಡೋದ್ರೆ ನಮ್ಗೆ ಏನು ಕಾಣಿಸೋದಿಲ್ಲ. ಏನು ಗೊತ್ತಾಗೋದಿಲ್ಲ Back side ಅಂತೀರಾ? ಇದೆ ನೋಡಿ ಸರ್. ಓ, ಈ ರೀತಿ ಫಿನಿಶಿಂಗ್ ಸಿಗುತ್ತೆ ನಮಗೆ. ಓಕೆ. ಸೊ ಇದರಲ್ಲಿ ನಮಗೆ ಎಷ್ಟು ಕಲರ್ ವೆರೈಟಿ ಅವೈಲೇಬಲ್ ಇದೆ ನಿಮ್ಮ ಹತ್ರ? ಇಲ್ಲಿ 6 ಕಲರ್ಸ್ ನಮ್ಗೆ ಅವೈಲೇಬಲ್ ಸಿಗುತ್ತೆ. 6 ಕಲರ್ಸ್ ಅವೈಲೇಬಲ್ ಇರುತ್ತೆ. ಇದೆಲ್ಲ ನಮ್ಮ ಹತ್ರ ಸ್ಟೋರೇಜ್ ಪ್ಲೇಸಸ್ ಸರ್. ಇದು ಸರಿ, okay. ಇದರಲ್ಲಿ ಏನೇನಿದೆ ಅಂದ್ರೆ ಡ್ಯೂನ್ ಆರೆಂಜ್ ವೈಟ್ E20 ಅಂತಿದೆ, ಫಾರೆಸ್ಟ್ ಗೋಲ್ಡ್ E14 ಅಂತಿದೆ, ಇಟಾಲಿಯನ್ ಬ್ಲ್ಯಾಕ್ E9, ಮೌಂಟೇನ್ ಕಾಫಿ E10, ಓಕೆ. ಮತ್ತೆ ಸ್ಟೋನ್ ಗ್ರೀನ್, ಓಷನ್ ಬ್ಲೂ E15, ಕ್ರಾಸ್ ಡೈಮಂಡ್ E8, ಪರ್ಲ್ ವೈಟ್ E2, ಕ್ಲೌಡ್ ಬ್ರೌನ್ ಅಂತ E5 ಇದೆ, ಮತ್ತೆ ಪೇಲ್ ಪಿಂಕ್ ಅಂತ E7 ಇದೆ, ಆಲ್ಮಂಡ್ ವೈಟ್ E35, ಆಕ್ಸಿ ಗ್ರೀನು E3, ಫೈರ್ ಡಾರ್ಕ್ ರೆಡ್ ಸರ್ ಮೇಲೆ ತೋರಿಸಿದ್ನಲ್ಲ ಅದು ಸರ್, ಇದು E17. ಓಕೆ. ಮತ್ತೆ ರೋಸ್ ವುಡ್ E19 ಇದೆ ಸರ್, ಎಮರಾಲ್ಡ್ ಗ್ರೀನು E16 ಇದೆ, ಮಿಲ್ಕಿ ವೈಟ್ E18 ಇದೆ, ಮತ್ತೆ ಚಾಕ್ಲೇಟ್ ವುಡ್ ಇದೆ ಸರ್, ಮತ್ತೆ ಕ್ರೀಮ್ ವೈಟ್ ಇದೆ. ಕ್ರೀಮ್ ವೈಟ್. ಸೊ ಕಂಪ್ಲೀಟ್ ಸ್ಟಾಕ್ ನಿಮ್ಮ ಹತ್ರ ಅವೈಲೇಬಲ್ ಇದೆ. ಇದೆ ಸರ್. ಮತ್ತೆ ಒಂದು ಇದು ಬಂದ್ಬಿಟ್ಟು ವೈನ್ ಪಿಂಕ್ ಅಂತ ಸರ್. ಓಕೆ. ಸೊ ಇದು ಕೂಡ ಅವೈಲೇಬಲ್ ಇದೆ. 11 ಇದು. ಸೊ ನಿಮ್ಮ ಹತ್ರ ಯಾವಾಗ್ಲೂ ಕೂಡ ಇಷ್ಟೊಂದು ಸ್ಟಾಕ್ ಇದ್ದೇ ಇರುತ್ತೆ? ಸಿಗುತ್ತೆ ಸರ್. ಸಿಗುತ್ತೆ. ಬಟ್ ನೀವು ಈ ಬುದ್ಧ ಒಂದು ಬಗ್ಗೆ ನಮ್ಗೆ ಹೇಳೇ ಇಲ್ಲ ಸರ್. ಈ ಬುದ್ಧ ಬಗ್ಗೆ ಅಂದ್ರೆ ಇದು 3 ಫೀಟ್ಗೆ ಮತ್ತೆ 7 ಫೀಟ್ 8 ಫೀಟ್ ಇರುತ್ತೆ ಸರ್. ಇದು ಏನಿದೆ ಆಕ್ಚುಲಿ? ಯಾವ ಮಟೀರಿಯಲ್? PVC ಸರ್. PVC ಮೆಟೀರಿಯಲ್. ಇದು ಬುದ್ಧ ನೋಡ್ತಾ ಇದ್ರೆ ಸರ್, ಇದು ಎಂಟ್ರೆನ್ಸ್ ಅಲ್ಲಿ ಯೂಸ್ ಮಾಡ್ತೀವಿ. ವೈರಲ್ಲೆಲ್ಲ ಯೂಸ್ ಮಾಡಕ್ ತುಂಬಾ ಚೆನ್ನಾಗಿರುತ್ತೆ. ಎಂಟ್ರೆನ್ಸ್ ಅಲ್ಲಿ ಮತ್ತೆ ಇದಕ್ಕೆ ಪೇಂಟ್ ಮಾಡಬಹುದು ಸರ್. ಮಾಡ್ಕೊಬಹುದು ನಾವು ಇದಕ್ಕೆ. ಡಿಕೋ ಪೇಂಟ್ ಅಂತ ಮಾಡಬಹುದು ಸರ್. ಓಕೆ. ಅಂಡ್ ಇದು ಇದರಲ್ಲಿ ನಮ್ಗೆ ತುಂಬಾ ತರ ಕಲೆಕ್ಷನ್ಸ್ ಇದೆ ಸರ್. ಅದ್ ನೀವು ಯಾರಾದ್ರೂ ನಮ್ಗೆ ಇವಾಗ ಇದೇ ತರ ಬೇಕು ಅಂತ ಹೇಳಿದ್ರೆ ಸಿಗೋದಿಲ್ಲ ಸರ್. ನಮ್ಮ ಹತ್ರ ಯಾವ ಕ್ಯಾಟ್ಲಾಗ್ ಇದೆಯೋ ಅದನ್ನ ನಾವು 15 ಇಂದ 20 ಡೇಸ್ ಒಳಗಡೆ ನಾವು ತರಿಸ್ಕೊಡ್ತೀರಾ? ಎಷ್ಟು ಡಿಸೈನ್ ಇರಬಹುದು ನಿಮ್ಮ ಹತ್ರ ಟೋಟಲ್ ಆಗಿ? ಒಂದು 10-15 ಇದೆ ಸರ್. ಬೆಲೆಗಳು ಎಷ್ಟಾಗುತ್ತೆ ಮೇಡಮ್ ಇದ್ರದ್ದು? 8 to 10K ಆಗುತ್ತೆ ಸರ್. 8 to 10,000 ಆಗುತ್ತೆ. ಬಟ್ ತರಿಸ್ಕೊಡ್ತೀರಾ ಅಲ್ವಾ ನೀವು? ಹತ್ತತ್ರ 10ರಿಂದ 15 ಡಿಸೈನ್ ಅಂತೂ ಅವೈಲೇಬಲ್ ಇರುತ್ತೆ. ಸರ್ ಇದನ್ನ ನಾವು ಇದೇ ತರನೇ ನಾವು ಫೋಟೋ ಫ್ರೇಮ್ ಹಾಕ್ಬಿಟ್ಟು ನಾವ್ ಎಲ್ಲಿ ಬೇಕೋ ಅಲ್ಲಿ ಹ್ಯಾಂಗ್ ಮಾಡ್ಕೊಬಹುದು. ಹೆಂಗ್ ಮಾಡ್ಬೋದು? ಇವಾಗ ತಮ್ಮ ಪ್ರಾಜೆಕ್ಟ್ ಸುತ್ತಮುತ್ತಲು ಎಷ್ಟು ನಡೀತಾ ಇರಬಹುದು? ಒಂದು 1 to 2 ಇದ್ ಮಾಡಿದ್ವಿ ಸರ್. ಓಕೆ. ಇಲ್ಲಿ ಹತ್ತಿರದಲ್ಲಿ ಕೆಂಗೇರಿ ಉಪನಗರದಲ್ಲಿ ದರ್ಶನ್ ಸರ್ ಅವ್ರ ಮನೆನ ಸರ್ ಇವಾಗ ಕರ್ಕೊಂಡು ಹೋಗ್ತಾ ನೋಡ್ತಾರೆ. ಸೊ ಯಾವ ಏರಿಯಾ ಸರ್ ಇದು ಆಕ್ಚುಲಿ? ಕೆಂಗೇರಿ ಉಪನಗರ ಬರುತ್ತೆ. ಕೆಂಗೇರಿ ಉಪನಗರ. ಈ ಮನೇಲಿ ಎಂಟೈರ್ ಆಗಿ ನೀವು ನಿಮ್ಮ ಮಾಬಲ್ ಶೀಟ್ ಹಾಕಿದ್ದೀರಾ? ಎಲ್ಲ ಕಡೆನೂ ನಮ್ಮ ಮೆಟೀರಿಯಲ್ ಇದೆ. ಸೊ ಇದು ಹಾಲ್ ಅಲ್ವಾ ಇದು? ಹೇಳಿ ಸರ್, ಎಲ್ಲೆಲ್ಲಿ ಏನೇನು ಮಾಡಿದ್ದೀರಾ ಅಂತ ಹೇಳ್ಬಿಟ್ಟು. ಸರ್ ಹಾಲ್ ಇಲ್ಲಿ ನೋಡಿ, ಇದೆಲ್ಲ ಕಂಪ್ಲೀಟ್ ಆಗಿ ಹಾಕಿರೋದು. ಇದು ಬಂದಿದೆ. ಪೂರ್ತಿ ಮೇಲ್ಗಡೆಗೆ ಬೀಡಿಂಗ್ ಕೊಟ್ಟಿದ್ದೀವಿ. ಸೈಡ್ ಅಲ್ಲಿ ಬೀಡಿಂಗ್ ತಗೊಂಡಿದ್ದೀರಾ? ಸೊ ಇದು ರೋಸ್ ವುಡ್ ಕೊಟ್ಟಿದ್ದೀವಿ. ಓಕೆ. ಸೈಡ್ ಅಲ್ಲಿ ರೋಸ್ ವುಡ್ ಬೀಡಿಂಗ್ ಹಾಕ್ಬಿಟ್ಟು ರೋಸ್ ವುಡ್ ಬೀಡಿಂಗ್ ಕೊಟ್ಟು ರೆಡ್ ಹಾಕಿ ಇದು ಮಾಡಿದ್ದೀರಾ? ಓಕೆ. ಸೊ ಹಾಲ್ ಅಲ್ಲಿ ಕಂಪ್ಲೀಟ್ ಆಗಿ ನಿಮ್ಮ ಇದು ಹಾಲ್ ಎಲ್ಲ ಇದನ್ನೇ ಬಂದಿದೆ. ಯಾವ್ದು ಇದು? ಆಕ್ಚುಲಿ ಕಲರ್ ಹೆಸರೇನು ಹಾಲ್ ಅಲ್ಲಿ? ವೈಟ್ ಸರ್. ಇದು ವೈಟ್ ಹಾಕಿದ್ದೀರಾ ಕಂಪ್ಲೀಟ್ ಆಗಿ? ವೈಟ್. ಓಕೆ. ಅಂಡ್ ಈ ಫಾಲ್ ಸೀಲಿಂಗ್ ನೀವೇ ಮಾಡಿರೋದು ಸರ್ ಇದು? ಕಂಪ್ಲೀಟ್ ಫಾಲ್ ಸೀಲಿಂಗ್ ಕೂಡ ಆಗಿದೆ. ಅಂಡ್ ಈ ಕಡೆ ಬಂದ್ರೆ ಇದು ಟಿವಿ ಯೂನಿಟ್. ಇದು ಅಲ್ಯೂಮಿನಿಯಂ ಟಿವಿ ಯೂನಿಟ್. ಅಲ್ಯೂಮಿನಿಯಂ ಟಿವಿ ಯೂನಿಟ್. ಹೌದು. ಸೊ ನೀವು ಅಲ್ಯೂಮಿನಿಯಂ ವರ್ಕ್ ಕೂಡ ಮಾಡ್ತೀರಾ? ಎಸ್ ಸರ್. ಓಕೆ. ಸೊ ಹಿಂದ್ಗಡೆ ರಾಫ್ಟರ್ಸ್ ಹಾಕಿರೋದಲ್ಲ ಇದು? ಸರ್ ಹಿಂದ್ಗಡೆ ರಾಫ್ಟರ್ಸ್. ಇದು ಅಲ್ಯೂಮಿನಿಯಂ. ಇಲ್ಲಿ ನೋಡಿ, ಇದು ಅಲ್ಯೂಮಿನಿಯಂ ಬರುತ್ತೆ. ಕೆಳಗಡೆ ಅಲ್ಯೂಮಿನಿಯಂ ಬರುತ್ತೆ. ಸೊ ಈ ಥರ ಟಾಪ್ ಟು ಓಪನ್ ಹಾಕಿದ್ದೀರಾ? ಓಕೆ. ಸೊ ಪ್ರೊಪೆಲ್ ಹ್ಯಾಂಡಲ್. ಓಕೆ. ಬನ್ನಿ ಸರ್ ಮುಂದೆ ಹೋಗ್ಬಿಡೋಣ ಹಾಗೆ. ಸೊ ಹಾಲಿಂದ ನೆಕ್ಸ್ಟ್ ಮುಂದೆ ಹೋದ್ರೆ ಅದೇ ಹಾಗೆ ಸ್ಟಿಕ್ಕರ್ ಹಾಕಿರೋದು ಇದು. ಸರಿ. ಓಕೆ. ಸೊ ನೆಕ್ಸ್ಟ್ ರೂಮ್ ಇದು. ಈ ರೂಮ್ಗೆ ಫುಲ್ ಬ್ಲೂ ಕಲರ್ ಹಾಕಿದ್ದೀರಾ ಇಲ್ಲಿ ಅಲ್ವಾ? ಇದು ಕಂಪ್ಲೀಟ್ ಒಂದೇ ಕಲರ್, ಇದು ಯಾವುದು ಇದಿಲ್ಲ. ಸೊ ಒಂದೊಂದು ಕಡೆ ಒಂದೊಂದು ಕಲರ್ ಫುಲ್ ಹಾಕ್ಬಿಟ್ಟಿದ್ದೀರಾ? ಹೌದು. ಸೊ ಎಂಟೈರ್ ಮನೆಗೆ ಫುಲ್ ನಿಮ್ದು ಶೀಟ್ ಹಾಕ್ಸ್ಬಿಟ್ಟಿದ್ದಾರೆ ಅಲ್ವಾ? ಸೊ ಎಷ್ಟು BHK ಸರ್ ಇದು ಆಕ್ಚುಲಿ? 3 BHK ಸರ್. 3 BHK. ಇಲ್ಲಿ ಬ್ಲೂ
ಇದಕ್ಕೆಲ್ಲ ಬ್ಲೂ, ಈ ರೂಮ್ ಬ್ಲೂ ಕೊಡಿ. ಈ ರೂಮ್ಗೆ ಬ್ಲೂ ಕೊಟ್ಟಿದ್ದೀರಾ. ಓಕೆ. ಇದು ಇಂಟೀರಿಯರ್ ಎಲ್ಲ ನೀವೇ ಮಾಡಿರೋ ಸರ್, ವುಡನ್ ಇಂಟೀರಿಯರ್ ಕೂಡ? ಇಲ್ಲ, ವುಡನ್ ಇಂಟೀರಿಯರ್ ಇದು ಹಳೇದಿದು. ಹಳೇದ, ಓಲ್ಡ್ ಆಯ್ತು. ಓಕೆ, ಮುಂದೆ ಬನ್ನಿ ಸರ್, ಹಾಗೆ ಮುಂದೆ ಹೋಗ್ಬಿಡೋಣ. ಸೊ ಇಲ್ಲಿಂದ ನೆಕ್ಸ್ಟ್ ಆ್ಯಕ್ಚುಲಿ ಈ ಕಡೆ ಡೈನಿಂಗ್ ಏರಿಯಾ. ಡೈನಿಂಗ್ ಅಲ್ಲಿ ಎಲ್ಲ ಪಿಂಕ್ ಇದೆ, ಕಂಪ್ಲೀಟ್ ಪಿಂಕ್. ಪೇಲ್ ಪಿಂಕ್ ಹಾಕೊಂಡಿದ್ದೀವಿ. ಪೇಲ್ ಪಿಂಕ್ ಹಾಕಿದ್ದೀರಲ್ವ ಇಲ್ಲಿ? ಇಲ್ಲೊಂದು ಚಿಕ್ಕದಾದಂತ ಒಂದು ಇದು ಮಾಡಿದ್ದೀರಾ, ಫಾಲ್ ಸೀಲಿಂಗ್ ಮಾಡಿರೋದು. POP ಫಾಲ್ ಸೀಲಿಂಗ್. ಓಕೆ. ಆ್ಯಂಡ್ ಈ ಕಡೆ ಬಂದರೆ ಕಿಚನ್. ಇದು ಕಿಚನ್. ಈ ಕಿಚನಲ್ಲಿ ನೋಡಿ ಇದೆಲ್ಲ ನಿಮಗೆ ಅಲ್ಯೂಮಿನಿಯಂ ಇಂಟೀರಿಯರ್. ಇದು ಅಲ್ಯೂಮಿನಿಯಂ ಇಂಟೀರಿಯರ್. ಇದು ಚೆನ್ನಾಗಿ ಮಾಡಿದ್ದೀರಲ್ಲ ಸರ್, ಇದು ಸ್ವಲ್ಪ ಡಿಫ್ರೆಂಟ್ ಆಗಿ ಬಂದಿದೆ ಇದು. ಹಂಗೆ ಕೇಳಿದವರು ಒಂಥರ ಲಾಂಗ್ ಯೂನಿಟ್ ಥರ ಮಾಡ್ಕೊಟ್ಟಿದ್ದೀರಾ ಇದು ಅಲ್ವಾ? ಸೊ ಇದು ನೀವೇ ಮಾಡಿರೋದು. ಆ್ಯಂಡ್ ಕಂಪ್ಲೀಟ್ ಡಾರ್ಕ್ ಗ್ರೀನು ಇದೆ. ಇದು ಗ್ರೀನ್ ಇದೆ, ಡಾರ್ಕ್ ಗ್ರೀನ್ ಇದು ತೊಗೊಂಡಿದ್ದೀರಾ. ಓಕೆ. ಕಿಚನ್ಗೆಲ್ಲ ಎಲ್ಲ ಕಡೆನೂ ಈ ಕಡೆ ಡಾರ್ಕ್. ಇಲ್ಲೂ ಎಲ್ಲ ಹಾಕ್ಕೊಂಡಿದ್ದಾರೆ. ಇದೆಲ್ಲ ಬಾಟಮಲ್ಲಿ ಬಾಟಮಲ್ಲೂ ಹಾಕ್ಕೊಂಡಿದ್ದೀವಿ. ಬಾಟಮಲ್ಲಿ ಇಲ್ಲತ್ತ ಸರ್ ಇದು ಈ ಥರ? ಸುಮಾರಾಗಿ ಇದು ಮಾಡ್ಕೊಟ್ಟಿದ್ದೀವಿ. ಕೆಳಗಡೆಯಿಂದ ಬಂದಿದೆಯಲ್ಲ, ಒಡ್ಡ ಮೇಲೆ ಬಂದಿದೆ. ಸೊ ಸೇಫ್ಟಿಯಾಗಿ ಮಾಡಿದ್ದೀರಾ. ಸೊ ಎಲ್ಲ ಕಡೆ ಕವರ್ ಆಗಿಬಿಟ್ಟಿದೆ ಅಲ್ವಾ? ಹೌದು. ಸೊ ಇಡೀ ಮನೆ ಮೇಂಟೆನೆನ್ಸ್ ಇಲ್ಲ ಸರ್ ಇವ್ರದ್ದು. ಎಲ್ಲೂ ಇಲ್ಲ. ತುಂಬ ಚೆನ್ನಾಗಿದೆ ಸರ್. ನೆಕ್ಸ್ಟ್ ಹೋಗ್ಬಿಡೋಣ ಸರ್, ಹಾಗೆ ಮುಂದೆ ಹೋಗ್ಬಿಡೋಣ. ಇದು ರೋಸ್ ವುಡ್ ಕೊಟ್ಟಿದ್ದೀವಿ ಬೀಮ್ಗೆಲ್ಲ. ಓಹ್, ಇದೆಲ್ಲ ಕಂಪ್ಲೀಟ್ ರೋಸ್ ವುಡ್ ಕೊಟ್ಬಿಟ್ಟಿದ್ರೆ? ಫುಲ್ ಬೀಮ್ ರೋಸ್ ವುಡ್ ಬಂದಿದೆ. ಫುಲ್ ಬೀಮ್ ರೋಸ್ ವುಡ್ ತಗೊಂಡು ಈ ಫುಲ್ ಇದಕ್ಕೆ ಇದು ಕೊಟ್ಬಿಟ್ಟಿದ್ದಾರೆ. ಬ್ಲೂ ಮತ್ತೆ ಇಲ್ಲಿ ಮತ್ತೆ ಬ್ಲೂ ಕೊಟ್ಟಿದ್ದೀವಿ. ನೋಡಿ ವೀಕ್ಷಕರೇ, ಸೊ ಇಡೀ ಮನೆಗೆ ಹಾಕ್ಬಿಟ್ಟಿದ್ದಾರೆ ಸರ್ ಇಲ್ಲಿ. ವಾವ್, ಚೆನ್ನಾಗಿದೆ. ಮಾಡರ್ನ್ ಕಾಫಿ ಇದು. ಮಾಡರ್ನ್ ಕಾಫಿ ಚೆನ್ನಾಗಿದೆ. ಸೊ ಮೇಲ್ಗಡೆ ಒಂದು ಚಿಕ್ಕದಾದಂಥ ಫಾಲ್ ಸೀಲಿಂಗ್ ಮಾಡರ್ನ್ ಕಾಫಿ ಹಾಕಿದ್ದೀರಾ. ಆ್ಯಂಡ್ ಇಲ್ಲಿ ಸೈಡಲ್ಲಿ ಒಳಗಡೆ ಹೈಲೈಟ್ ಮಾಡೋದಕ್ಕೆ ಇದು ಡೈಮಂಡ್, ಕ್ರಾಸ್ ಡೈಮಂಡ್. ಇದರೊಳಗಡೆ ಕ್ರಾಸ್ ಡೈಮಂಡ್ ತೊಗೊಂಡಿದ್ದೀರಾ ಅಲ್ವಾ? ಒಂದು ಹೈಲೈಟೆಡ್ ವಾಲ್. ತುಂಬ ಚೆನ್ನಾಗಿದೆ ಸರ್, ನೈಸ್. ಈ ಕಡೆ ಬಂದರೆ ಇದು ಪೂರ್ತಿ ಕ್ರಾಸ್ ಡೈಮಂಡ್, ಫುಲ್ ಕ್ರಾಸ್ ಡೈಮಂಡ್. ಇದು ಸೂಪರ್ ಸರ್, ಚೆನ್ನಾಗಿ ಕಾಣಿಸುತ್ತೆ ಸರ್ ಇದು. ಸೊ ಎಲ್ಲದಕ್ಕಿಂತ ಇದು ತುಂಬಾ ಚೆನ್ನಾಗಿ. ಸೊ ಇದು ಆಕ್ಚುಲಿ ಮಿಕ್ಸ್ ಅಂಡ್ ಮ್ಯಾಚ್ ಮಾಡೋ ಬದಲು ಎಂಟೈರ್ ಆಗಿ ಒಂದು ಹಾಕ್ಬಿಟ್ರೆ ಬೆಸ್ಟ್ ಸರ್. ಹೌದು, ಒಂದೊಂದೇ ಮಾಡಿದಾಗ ಈಗ ಸಿಂಗಲ್ ಏನಿದ್ರು ಹಾಲ್ಗೆ ಡೈನಿಂಗ್ ಹಾಲ್ಗೆ ಅಂಥವ್ಕೆ ಮಾತ್ರನೇ ನಾವು ಬಿಡಿಂಗ್ ಕೊಟ್ಕೊಂಡ್ರೆ ಇದಾದ್ರೆ ಏನಾಗುತ್ತೆ ಅಂದ್ರೆ ಕಸ್ಟಮರ್ ಸೀಟ್ ವೇಸ್ಟ್ ಆಗಲ್ಲ. ವೇಸ್ಟ್ ಆಗಲ್ಲ ಅಂತೀರಾ? ವೇಸ್ಟ್ ಆಗಲ್ಲ, ಕಟಿಂಗ್ ಗಿಟಿಂಗ್ ಬರಲ್ಲ, ಜಾಸ್ತಿ ವೇಸ್ಟ್ ಆಗಲ್ಲ, ಕಮ್ಮಿ ಬಜೆಟ್ ಅಲ್ಲಿ ಮುಗಿಯುತ್ತೆ, ಮಾಡಬಹುದು. ಸೊ ಇದು ಅಲ್ಯೂಮಿನಿಯಂ ಇಂಟೀರಿಯರ್ ನೀವೇ ಮಾಡಿರೋದು ಸರ್? ಇದೊಂದು ಮಾಡಿದ್ವಿ. ವಾರ್ಡ್ರೋಬ್ ಅಲ್ವಾ ಇದು? ಇದು ಚೆನ್ನಾಗಿ ಮಾಡಿದ್ರೆ ಸರ್. ಹ್ಯಾಂಡಲ್ ಎಲ್ಲ ಸೂಪರ್ ಆಗಿ ತೊಗೊಂಡಿದ್ದಾರೆ ಸರ್, ಇದು ಚೆನ್ನಾಗಿ ಬಂದಿದೆ. ಇದು ಲ್ಯಾಪ್ಟಾಪ್, ಕಂಪ್ಲೀಟ್ ಲ್ಯಾಪ್ಟಾಪ್ ಇಲ್ಲಿ. ಓಕೆ ಓಕೆ ಓಕೆ, ಸೂಪರ್ ಸರ್. ಇವೆಲ್ಲ ನೀವೇ ಮಾಡಿರೋ ಸರ್ ಇದು? ಓಕೆ, ಸೂಪರ್. ಸೊ ಎಂಟೈರ್ ಮನೆಗೆ ಹಾಕ್ಬಿಟ್ಟಿದ್ದೀರಾ ಅಲ್ವಾ? ಅಲ್ಯೂಮಿನಿಯಂ ಮತ್ತೆ ಮಾರ್ಬಲ್ ಶೀಟ್ಸ್ಗಳು. ಆ್ಯಂಡ್ ಇಲ್ಲೆಲ್ಲ ಬೀಡಿಂಗು, ಮಧ್ಯ ಎಲ್ಲ ಬೀಡಿಂಗ್ ಕೊಟ್ಟಿದ್ದೀವಿ. ಮತ್ತೆ ಮಧ್ಯದಲ್ಲೆಲ್ಲ ಬೀಡಿಂಗ್ ಕೊಟ್ಟಿದ್ದೀರಾ. ಸೊ ಪೇಪರ್ ಜಾಯಿಂಟ್ ಬದಲು ಇದು ಬೆಟರ್ ಅಲ್ವಾ? ಹೌದು, ಪೇಪರ್ ಜಾಯಿಂಟ್ಗಿಂತ ಇದು ಸರಿ ಸರ್, ಚೆನ್ನಾಗಿ ಕಾಣಿಸುತ್ತೆ. ಚೆನ್ನಾಗಿ ಕಾಣುತ್ತೆ. ಪೇಪರ್ ಜಾಯಿಂಟ್ ಹೇಳಕ್ಕೆ ತುಂಬಾನೇ ಚೆನ್ನಾಗಿ ಬರ್ತದೆ. ಇದು ಪೇಪರ್ ಕಲರ್ ಯಾವ್ದು ಸಿಗುತ್ತೆ ಇದರಲ್ಲಿ ನಮಗೆ? ಇದು ಎರಡು ತರ ಇದೆ ನಮ್ದು. ರೋಸ್ ವುಡ್ ಒಂದಿದೆ, ಮತ್ತೆ ಮತ್ತೆ ಓನ್ಲಿ ಗೋಲ್ಡ್ ಇದೆ. ಓನ್ಲಿ ಗೋಲ್ಡ್ ಇದೆ. ಎರಡು ಆಪ್ಷನ್ಸ್ ಅವೈಲೇಬಲ್ ಇದೆ. ಸಿಗುತ್ತಾ ನಿಮ್ಮ ಹತ್ರ? ಓಕೆ. ಸೊ ಎಂಟೈರ್ ಮನೆ ವೀಕ್ಷಕರೇ ನೋಡ್ಬೋದು. ರೂಮ್ಗಳಿರ್ಬೋದು, ಹಾಲ್ ಇರ್ಬೋದು, ಡೈನಿಂಗ್ ಏರಿಯಾ, ಕಿಚನ್ನು ಆ್ಯಂಡ್ ಇವನ್ ಹಾಲು, ಆಮೇಲೆ ಇಲ್ಲೊಂದು ರೂಮು. ಸೊ ಎಂಟೈರ್ ಮನೆಗೂ ಕೂಡ ಹಾಕಿರುವಂಥದ್ದು. ಇದಿಷ್ಟು ಮಾಡೋದಕ್ಕೆ ಡ್ಯೂರೇಷನ್ ಟೈಮ್ ಎಷ್ಟು ತೊಗೊಂಡ್ರಿ ಸರ್ ತಾವು? ಒಂದು 25 ಡೇಸ್ ಆಯಿತು ಸರ್. 25 ದಿನ. ಓಕೆ. ಫ್ಲ್ಯಾಟ್ ಅಲ್ವಾ ಸರ್ ಇದು? ಹೌದು, ಫ್ಲ್ಯಾಟ್ ಇದು. ಓಕೆ ಓಕೆ. ಸೊ ವೀಕ್ಷಕರೇ, ಇವಾಗ ನಮ್ಮ ಜೊತೆ ಈ ಮನೆಯ ಓನರ್ ಆಗಿರುವಂತಹ ದರ್ಶನ್ ಸರ್, ಸುಷ್ಮಾ ಮೇಡಮ್ ಅವರಿದ್ದಾರೆ. ವೆಲ್ಕಮ್ ಮಾಡೋಣ, ಅವ್ರ ರಿವ್ಯೂವನ್ನು ತಗೊಳ್ಳೋಣ. ನಮಸ್ತೆ ಸರ್. ನಮಸ್ತೆ ಮೇಡಮ್, ಚೆನ್ನಾಗಿದ್ದೀರಾ ಇಬ್ರು? ಚೆನ್ನಾಗಿದ್ದೀನಿ ಮೇಡಮ್. ಓಕೆ, ನಾನು ಚೆನ್ನಾಗಿದ್ದೀನಿ ಸರ್. ಈಗ ನಾನು ಫಸ್ಟ್ ಕೇಳೋದು, ನಿಮ್ಮ ಮನೆಗೆ ಮಾರ್ಬಲ್ ಶೀಟ್ ಹಾಕಬೇಕು ಅಂತ ಹೇಗೆ ಡಿಸೈಡ್ ಮಾಡಿದ್ರಿ? ಹೇಗೆ ಗೊತ್ತಾಯ್ತು ನಿಮ್ಗೆ ಈ ಪ್ರಾಡಕ್ಟ್ ಬಗ್ಗೆ? ಸರ್, ನಾನು ರೀಸೆಂಟಾಗಿ ಫ್ಲ್ಯಾಟ್ ತೊಗೊಂಡಿದ್ದೆ. ಸೊ ಏನಾದ್ರು ಒಂದು ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ಸೋಣ ಅಂತ ಪ್ಲ್ಯಾನ್ ಮಾಡ್ತಿದ್ದೆ. ಸರಿ. ಸೊ ಆ ಟೈಮಲ್ಲಿ ಜಸ್ಟ್ ಯೂಟ್ಯೂಬಲ್ಲಿ ಚೆಕ್ ಮಾಡ್ಬೇಕಾದ್ರೆ ನಿಮ್ಮದು ಚಾನಲ್ ನೋಡಿ. ನಮ್ಮ ಚಾನಲ್ಲೇ ನೋಡಿದ್ರಿ ನೀವು? ಓಕೆ. ಆ್ಯಕ್ಚುಲಿ ನಾನು ನಿಮ್ಮದು ಪ್ಲೇ ಲಿಸ್ಟೇ ಇಟ್ಕೊಂಡಿದ್ದೀನಿ ಎಲ್ಲ. ಸರಿ. ಓಕೆ. ಸೊ ಅವಾಗ ನೋಡಿದಾಗ ಬೇರೆ ಬೇರೆ ನೀವು ಎಲ್ಲ ವೀಡಿಯೋಸ್ ಮನೆಯದೆಲ್ಲ ತೋರಿಸಿದಾಗ ನಾವು ಯಾಕೆ ನೋಡಬಾರ್ದು, ಟ್ರೈ ಮಾಡಬಾರ್ದು ಅಂದು ಅವಾಗ ನೋಡಿದಾಗ ನಿಮ್ಮ ಚಾನಲಿಂದಾನೇ ನಮಗೆ ಗೊತ್ತಾಗಿದೆ ಈ ಪ್ರಾಡಕ್ಟ್ ಬಗ್ಗೆ. ಗೊತ್ತಾಯ್ತು? ನಿಮ್ಮ ಚಾನಲಿಂದಾನೆ. ಓಕೆ, ಪ್ರಾಡಕ್ಟ್ ಬಗ್ಗೆ ಏನೋ ಗೊತ್ತಾಯ್ತು, ಬಟ್ ಹಾಕೋರ್ಬೇಕಲ್ವಾ? ಸೊ ನಿಮ್ಮ ಭಗತ್ ಅವ್ರು ಹೇಗೆ ಗೊತ್ತಾದ್ರು ಆ್ಯಂಡ್ ಅವ್ರನ್ನ ಯಾಕೆ ಚೂಸ್ ಮಾಡಿದ್ರಿ ನೀವು? ಭಗತ್ ನಮ್ಗೆ ಇಲ್ಲಿ ಉತ್ತರಳ್ಳಿ ಡೀಲರ್ ಅವರು. ಸೊ ನಾವು ಡೈರೆಕ್ಟ್ ಅಂಜನಾದ್ರಿ ಕಾಲ್ ಮಾಡಿದ್ವಿ. ಅವರು ನಮಗೆ ಭಗತ್ ಅವ್ರ ನಂಬರ್ಸ್ ಕೊಟ್ಟರು, ರೆಫರೆನ್ಸ್ ಕೊಟ್ಟರು. ನಾವು ಅವರು ಅವಾಗ ಕಾಂಟ್ಯಾಕ್ಟ್ ಮಾಡಿ ಇದನ್ನ ಅವರು ಹಾಕ್ಸ್ಕೊಂಡ್ರಿ. ಓಕೆ. ಆ್ಯಂಡ್ ಇಲ್ಲಿ ನೆಕ್ಸ್ಟ್ ಬರುವಂಥದ್ದು ಸಪ್ಲೈ ಮತ್ತು ಇನ್ಸ್ಟಲೇಷನ್.
ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ ಹೇಳಿದ ಟೈಮಿಗೆ ಮಾಡ್ಕೊಡಲ್ಲ, ಪೇಮೆಂಟನ್ನು ಮಾಡಿಬಿಡ್ತೀವಿ, ಆಮೇಲೆ ಕಾಯ್ತಾ ಕುತ್ಕೊಬೇಕಾಗುತ್ತೆ. ಸೊ ಭಗತ್ ಇಂಟೀರಿಯರಲ್ಲಿ ನೀವು ಪೇಮೆಂಟ್ ಮಾಡಿದ ನಂತರ ಮಟೀರಿಯಲ್ ಸಪ್ಲೈ ಮಾಡಿದ್ದಿರ್ಬೋದು, ಅವ್ರು ಹೇಳಿ ಟೈಮಿಗೆ ಮುಗಿಸ್ಕೊಡೋದಿರ್ಬೋದು, ಎಲ್ಲ ಮಾಡ್ತಾರಾ ಸರ್? ಹೌದು ಸರ್, ನಾನು ಜಸ್ಟ್ ಬರೀ ಫೈನಲ್ ಕಲರ್ ಸೆಲೆಕ್ಷನ್ ಎಲ್ಲ ಡಿಸೈನ್ ಎಲ್ಲ ಸೆಲೆಕ್ಟ್ ಮಾಡಿ ಬಿಟ್ಬಿಟ್ಟಿದ್ದೆ ಅಷ್ಟೇ. ಸೊ ಪ್ರತಿಯೊಂದು ಅವರೇ ಎಲ್ಲ ಮೆಟೀರಿಯಲ್ ಇಂದ ಇನ್ಸ್ಟಾಲೇಷನ್ ಇಂದ ಪ್ರತಿಯೊಂದು ಅವರೇ ಮಾಡಿದ್ರು. ನಾನು ಮಾರ್ನಿಂಗ್ ಡ್ಯೂಟಿಗೆ ಹೋದೆ, ಸಂಜೆ ಈವ್ನಿಂಗ್ 6:30 ಬರ್ತಿದ್ದೆ. ಏನು ತಲೆ ಕೆಡ್ಸ್ಕೊಂತಿಲ್ಲ, ಎವ್ರಿ ಡೇ ಬರ್ತಿದ್ದೆ, ಸುಮ್ಮನೆ ಒಂದು ವಿಸಿಟ್ ಮಾಡ್ತಿದ್ದೆ, ಮಾತಾಡ್ಸ್ಕೊಂಡು ಹೋಗ್ತಾ ಇದ್ದೆ. ಎಲ್ಲ ಪ್ರತಿಯೊಂದು ಅವರೇ ಮಾಡಿದ್ರು. ಮೇಡಮ್ ಇರ್ತಿದ್ರು ಅವಾಗ? ಮೇಡಮ್ ಇರ್ತಿಲ್ಲ, ನಾನು ಮಾತ್ರ ಬರ್ತಿದ್ದೆ. ಮೇಡಮ್ ಮನೆ ದೂರ, ಅಲ್ಲಿ ನಮ್ಮ ಮನೆ ಇನ್ನೊಂದು ಮನೆ ಬೇರೆ ಕಡೆ ಇರ್ತೀರಿ ನೀವು. ಓಕೆ ಓಕೆ ಓಕೆ. ಸೊ ಇಲ್ಲೊಂದು ಕ್ವಶನ್ ಮೇಡಮ್ಗೆ ಕೇಳ್ಬೇಕು ನಾನು. ಮೇಡಮ್ ಇವಾಗ ಡಿಸೈನ್ ಅಂತ ಬಂದಾಗ ಸರ್ ಒಂದೇ ಅಲ್ಲ, ನಿಮ್ಮ ಮೈಂಡಲ್ಲಿ ಇರುತ್ತೆ, ನಾವು ಇರಬೇಕು, ನಮಗೂ ಒಂಚೂರು ಕಲರ್ಗಳೆಲ್ಲ ಬೇಕಾಗುತ್ತೆ ಅಂತ ಅನ್ಸುತ್ತೆ. ಸೊ ಮಾರ್ಬಲ್ ಶೀಟ್ಗೆ ಹೋದಾಗ ಕಲರ್ಸ್ಗಳು ಡಿಸೈನ್ಸ್ಗಳು ಚೆನ್ನಾಗಿ ಅವೈಲೇಬಲ್ ಇದೆಯಾ? ಇದೆ ಸರ್, ಚೆನ್ನಾಗಿದೆ, ನೋಡಿದ್ದೀನಿ. ಆ್ಯಂಡ್ ನೀವೇನಾದರೂ ಡಿಮಾಂಡ್ ಮಾಡಿದ್ರೆ ನಂಗೆ ಇದೇ ಕಲರ್ ಬೇಕು? ಎಸ್, ಮೌಂಟೇನ್ ಕಾಫಿ ಡಿಮಾಂಡ್ ಮಾಡಿದ್ದೆ ನಾನು, ಅದೇ ಬೇಕು ಅಂತ. ಓಕೆ ಓಕೆ. ಚೆನ್ನಾಗಿ ಅನಿಸ್ತಾ ನಿಮಗೆ? ಔಟ್ಪುಟ್ ಚೆನ್ನಾಗಿ ಬಂದಿದೆ? ಔಟ್ಪುಟ್ ಚೆನ್ನಾಗಿದೆ, ಕಂಪ್ಲೀಟ್ ಲುಕ್ ಚೆನ್ನಾಗಿ ಕಾಣ್ತದೆ. ಓಕೆ ಸರ್, ನಾನು ನಿಮಗೆ ಕೇಳೋಕ್ಕೆ ಇಷ್ಟಪಡ್ತೀನಿ, ನೀವೇನು ಅಂದ್ಕೊಂಡಿದ್ರಿ ಫ್ಲ್ಯಾಟ್ ತೊಗೊಂಡಾಗ ನನ್ನ ಮನೆ ಈ ಥರ ಮಾಡಬೇಕು, ಫಿನಿಶಿಂಗ್ ಬರಬೇಕು, ಇವತ್ತು ಈ ಮಾರ್ಬಲ್ ಶೀಟ್ ಹಾಕಿರೋದಿರ್ಬೋದು, ಮೇಲ್ಗಡೆ ಫಾಲ್ ಸೀಲಿಂಗು, ಇಂಟೀರಿಯರು ಪರ್ಫೆಕ್ಟಾಗಿ ಮಾಡಿಕೊಟ್ಟಿದ್ದಾರೆ ಭಗತ್ ಅವರು? ಸೂಪರಾಗಿ ಮಾಡಿಕೊಟ್ಟಿದ್ದಾರೆ ಸರ್. ಎಲ್ಲ ಆ್ಯಕ್ಚುಲಿ ನಮಗೆ ಪೂಜೆಗೆ ಬಂದಾಗ ಜನ ಎಲ್ಲ ಕೇಳಿದ್ದು ಇದೆಲ್ಲ ಯಾವ ಥರ ಶೀಟು ಏನು ಅಂತ ಪ್ರತಿಯೊಂದು ಡೀಟೇಲ್ಸ್ ಕೇಳ್ತಾ ಇದ್ರು. ಸೊ ಯಾರು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಷ್ಟು ಚೆನ್ನಾಗಿ ಬರುತ್ತೆ ಅಂತ. ಕರೆಕ್ಟ್ ಸರ್, ತುಂಬ ಚೆನ್ನಾಗಿ ಬಂದಿದೆ. ಚೆನ್ನಾಗಿ ಬಂದಿದೆ, ಥ್ಯಾಂಕ್ಸ್ ಟು ಭಗತ್ ಇಂಟೀರಿಯರ್ಗೆ ಹೇಳ್ತೀರಾ ನೀವು? ಯಾಕಂತಂದರೆ ತುಂಬ ಕಮ್ಮಿ ಕಡೆ ನೋಡಿರೋದು ನಾನು, ಎಂಟೈರ್ ಮನೆಗೆ ಹಾಕಿರೋದು. ಸೊ ಇದರಿಂದ ಬೆನಿಫಿಟ್ ಇದೆ ಅಂತ ಅನ್ಸುತ್ತಾ ನಿಮಗೆ? ಹೌದು ಸರ್, ಇದು ಆಲ್ಮೋಸ್ಟ್ 10 years ವ್ಯಾರಂಟಿ ಕೊಡ್ತಾರೆ ಅವರು. ಬಟ್ ಅವ್ರು ಹೇಳೋದೇನಂದ್ರೆ ನಾವು ಕರೆಕ್ಟಾಗಿ ಮೇಂಟೈನ್ ಮಾಡಿದ್ರೆ ಲೈಫ್ ಟೈಮ್ ತನಕ ಏನು ಮೇಂಟೆನೆನ್ಸ್ ಇಲ್ಲ, ತೊಂದರೆನೇ ಇಲ್ಲ. ಹೌದು ಹೌದು. ಆಮೇಲೆ ಏನಾದ್ರು ಚಿಕ್ಕ ಮಕ್ಕಳೆಲ್ಲ ಇದ್ದಾಗ ಬರ್ದಿ ಗೀಜೆಲ್ಲ ಪೇಂಟ್ ಮಾಡ್ತಾರೆ. ಅಟ್ಲೀಸ್ಟ್ ನೀವು 5 yearsಗೆ ಒಂದು 2 to 3 times ಪೇಂಟ್ ಮಾಡಬೇಕು. ಇಲ್ಲಿ ನೀವು ಏನಾರು ಗೀಚ್ಕೊಳ್ಳಿ, ಏನಾರು ಒಂದು ಬಟ್ಟೆ ತಗೊಂಡು ಕ್ಲೀನ್ ಮಾಡಿದ್ರೆ ಮುಗಿದೋಯ್ತು ಅಂತ ಹೇಳ್ತೀರಾ ಅಲ್ವಾ? ಜೀರೋ ಮೇಂಟೆನೆನ್ಸ್. ಫೈನಲ್ ಆಗಿ ಕೇಳೋದೊಂದೇ, ಇವತ್ತೇನು ಖರ್ಚು ಮಾಡಿದ್ದೀರಾ, ಎಂಟೈರಾಗಿ ಖರ್ಚು ಮಾಡಿದ್ದೀರಾ, ವರ್ತ್ ಇದೆಯಾ ಸರ್ ನಿಮಗೆ? ಹೌದು, ಡೆಫಿನೆಟ್ಲಿ ಒನ್ ಟೈಮ್ ಇನ್ವೆಸ್ಟ್ಮೆಂಟ್, ನೋ ವರೀಸ್ ಅಂತ ಹೇಳ್ತೀರಾ. ಹಾಗಾದ್ರೆ ಖರ್ಚು ಹೇಳ್ಬಿಡಿ ಹಂಗೆ. ಫಸ್ಟ್ ಮಾರ್ಬಲ್ ಶೀಟ್ಗೆ ಎಷ್ಟು ಖರ್ಚು ಮಾಡಿದ್ರಿ ಸರ್? ಮಾರ್ಬಲ್ ಶೀಟಿಗೆ 2.25 ಲಕ್ಷ ಆಯ್ತು ಸರ್, ಎಂಟೈರ್ ಮನೆ 3 BHK ಮನೆ. ಸರಿ, ಆಮೇಲೆ ನೆಕ್ಸ್ಟ್ ಅಲ್ಯೂಮಿನಿಯಂ ಇಂಟೀರಿಯರ್ಸ್ 1.25 ಲಕ್ಷ ಆಯ್ತು. ಸರಿ. ಅಂಡ್ POP ವಿತೌಟ್ ಪೇಂಟ್ 25,000 ಆಯ್ತು. 25,000, ಅರೌಂಡ್ 5 lakhಲ್ಲಿ ಇಡೀ ಮನೆ ಮುಗಿದೋಯ್ತು. ಮನೆ ಫುಲ್ಲಿ ಮುಗಿಸಿದ್ದೀನಿ. ಸೊ ಒಳ್ಳೆ ಲೈಫ್ ಲಾಂಗ್ ಬರುತ್ತೆ. ಅದು ಅಲ್ಯೂಮಿನಿಯಂ ಇಂಟೀರಿಯರ್ ಹಾಕ್ಸಿದ್ದೀರಾ, ಅದು ತುಂಬಾ ಲೈಫ್ ಟೈಮ್ ಬರುತ್ತೆ. ಸೊ ಎಲ್ಲ ಯೋಚನೆ ಮಾಡ್ದಂಗಿದೆ ಇದು. ಹೌದು ಸರ್, ಎಲ್ಲ ಸ್ಪೆಷಲ್ ಥ್ಯಾಂಕ್ಸ್ ಟು ನಿಮ್ಮ ಕನ್ನಡ ಪ್ರತಿಯೊಂದು ಈ ಕಾನ್ಸೆಪ್ಟ್ಸ್ ಎಲ್ಲ ನಮ್ಗೆ ಗೊತ್ತಾಗಿದೆ, ಈ ಥರ ಮಾರ್ಕೆಟಲ್ಲಿ ಇದೆ ಅಂತ ಗೊತ್ತಾಗಿದೆ ನಿಮ್ಮ ಚಾನಲ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಆ್ಯಂಡ್ ಫೈನಲ್ ಆಗಿ ಒಂದೇ ಮಾತು ಕೇಳಕ್ಕೆ ಇಷ್ಟಪಡ್ತೀನಿ, ಭಗತ್ ಇಂಟೀರಿಯರ್ನ ರೆಕಮೆಂಡ್ ಮಾಡ್ತೀರಾ ನಮ್ಮ ವೀಕ್ಷಕರಿಗೆ? 100% ರೆಕಮೆಂಡ್ ಹೇಳಿ ಸರ್ ನಮ್ಮ ವೀಕ್ಷಕರಿಗೆ ಹೇಳಿ. ವೀಕ್ಷಕರೇ, ಭಗತ್ ಇಂಟೀರಿಯರ್ಸ್ನ 100% ರೆಕಮೆಂಡ್ ಮಾಡ್ತೀವಿ. ಸೊ ನೀವು ಜಸ್ಟ್ ಅವರಿಗೆ ನೀವು ಯಾವ ಕಲರ್ ಅಂತ ಹೇಳಿ ಸೆಲೆಕ್ಷನ್ ಮಾಡಿ ಬಿಟ್ಬಿಟ್ರೆ ರೆಸ್ಟ್ ಫುಲ್ ಎಲ್ಲ ಇನ್ಸ್ಟಾಲ್ ಮಾಡಿ ಫೈನಲಿ ಅವರೇ ಹ್ಯಾಂಡ್ ಓವರ್ ಮಾಡ್ತಾರೆ ವಿತೌಟ್ ಎನಿ ಟೆನ್ಷನ್. ತೊಂದರೆ ಇಲ್ಲ ಅಂತೀರಾ? ನೀವೇನು ಹೇಳ್ತೀರಾ ಮೇಡಮ್, ನೀವು ರೆಕಮೆಂಡ್ ಮಾಡ್ತೀರಾ? ಸರ್, 100% ರೆಕಮೆಂಡೇಶನ್. ಕೆಲಸ ಕೊಡ್ಬೋದಾ ಇವ್ರಿಗೆ? ಎಸ್ ಸರ್, ಕೊಡ್ಬೋದು. ಓಕೆ, ಸೂಪರ್ ಆಗಿ ಹೇಳಿದ್ರಿ. ಆ್ಯಂಡ್ ನಮ್ಮ ವೀಕ್ಷಕರಿಗೆ ಒಂದೊಳ್ಳೆ ಜೆನ್ಯೂನ್ ರಿವ್ಯೂ ಕೊಟ್ಟಿದ್ದಕ್ಕೆ ಇಬ್ಬರಿಗೂ ಧನ್ಯವಾದ. ಥ್ಯಾಂಕ್ ಯು ವೆರಿ ಮಚ್. ನಂದಿ ಸರ್, ಮೇಡಮ್ ಅವ್ರು ಎಕ್ಸ್ಪ್ಲೈನ್ ಮಾಡಿದ್ರು, ಅಲ್ಲಿ ದರ್ಶನ್ ಅವ್ರ ಮನೆಗೂ ಹೋಗಿ ಬಂದ್ವಿ. ಸೊ ಫೈನಲ್ ಅಂತಕ್ಕೆ ಬಂದ್ಬಿಟ್ಟಿದ್ದೀವಿ. ಸೊ ಇವಾಗ ನಾನು ಕೇಳೋದೇನು ಅಂತಂದರೆ, ಫಸ್ಟು ನಾನು ನಿಮ್ಗೆ ಕೇಳೋದು ಪ್ರೈಸಿಂಗ್, ಒಂದು ಬೆಲೆ ಅಂತ ಬೇಕು. ಸೊ ತಾವು ಏನು ಬೆಲೆನ ಕೋಟ್ ಮಾಡ್ತಾ ಇದ್ದೀರಿ ಸರ್ ಈ ರೀತಿ ಇಂಟೀರಿಯರ್ ಮಾಡೋದಕ್ಕೆ? ಸರ್, ಇದು ಥಿಕ್ನೆಸ್ ಮೇಲೆ ಚೇಂಜ್ ಆಗುತ್ತೆ. ನಿಮಗೆ ಒಂದು 60 ರೂಪೀಸಿಂದ ಸ್ಟಾರ್ಟ್ ಆಗುತ್ತೆ. ಸರಿ. 80 ರೂಪೀಸ್ವರೆಗೂ ಎಂಡ್ ಆಗುತ್ತೆ. 60 ರೂಪಾಯಿಯಿಂದ 80 ರೂಪಾಯಿ ಅಷ್ಟೇ ಅಲ್ವಾ? ಇನ್ಸ್ಟಾಲೇಷನ್ ಎಕ್ಸ್ಟ್ರಾ, ಗಮ್ ಎಕ್ಸ್ಟ್ರಾ, ಬೀಡಿಂಗ್ಸ್ ಎಕ್ಸ್ಟ್ರಾ ಆಗುತ್ತೆ. ಇಲ್ಲಿ ಗಮ್ ಹೇಳಿದಿರಾ ಅಂದ್ರೆ ಗಂಬೆಗೂ ಒಂಚೂರು ಎಕ್ಸ್ಪ್ಲನೇಷನ್ ಕೊಟ್ಬಿಡೋಣ ಅಲ್ವಾ? ಇಲ್ಲೇ ಇದೆ ಗಮ್ಮು. ವೀಕ್ಷಕರೇ, ಈ ಗಮ್ ಬಗ್ಗೆ ಸ್ವಲ್ಪ ಹೇಳ್ಬೋದಾ ನಮಗೆ? ಈ ಗಮ್ ಬಂದು ವಾಸಲ್ ಪಾಲಿಮರ್ಸ್ ಅಂತ ಕಂಪನಿ ಬಂದು ಹೀಟ್ ಪಿಕ್ಸ್ ಅಂಡ್ ರೈಟ್ ಪಿಕ್ಸ್ ಅಂತ 2 ಥರ ಇದೆ. ಸರಿ. ಈ ಗಮ್ ಯೂಸ್ ಮಾಡಿದ್ರೆ ತುಂಬಾ ಬೆನಿಫಿಟ್. ಎಂತಕ್ಕೆ ಅಂದ್ರೆ ಎಷ್ಟು ಚೆನ್ನಾಗಿದೆ ಅಂದ್ರೆ ಬೇರೆ ಗಮ್ಗಳಿಗೆ ಹೋಲಿಕೆನೆ ಮಾಡೋಕ್ಕಾಗಲ್ಲ, ಅಷ್ಟು ಚೆನ್ನಾಗಿ ಬರುತ್ತೆ. ಎಂತಕ್ಕೆ ಅಂದ್ರೆ ನಾನೇ ಟೆಸ್ಟ್ ಮಾಡಿರೋದು, ಔಟ್ ಸೈಡ್ ಅಲ್ಲಿ ನಿಮ್ಗೆ ಹಾಕಿದ್ದೀನಿ. ಸರಿ. ಅದನ್ನ ವಿಡಿಯೋ ಮಾಡ್ಕೊ ಬಂದಿದ್ದೀರಿ, ಅವಾಗ ಆಲ್ರೆಡಿ ನೋಡ್ಕೊಂಡು ಬಂದ್ವಿ. ಹೌದು. ಅದೇ ತರ ಇದು ಹೇಗಿದೆ ಅಂತ ಅಂದ್ರೆ ಬಿಸಿಲಲ್ಲೇ ಬಿದ್ದಿಲ್ಲ, ಇನ್ನೂ ಒಳಗಡೆ ಏನು ಆಗಲ್ಲ, ತೊಂದರೆ ಇಲ್ಲ. ಎಲ್ಲರಿಗೂ ಆ ತಲೆಯಲ್ಲಿರೋದೇ ಅದು. ನೋಡಿ, ಇದು ಇಷ್ಟು ಚೆನ್ನಾಗಿ ಬಂದಿದೆ. ಸೊ ಇದನ್ನ ಯೂಸ್ ಮಾಡ್ತಾರೆ ವೀಕ್ಷಕರೇ. ಸೊ ಇದನ್ನ ಯೂಸ್ ಮಾಡೋದ್ರಿಂದ ಎಕ್ಸ್ಟೀರಿಯರೇ ಬಿದ್ದೋಗಿಲ್ಲ, ಆಮೇಲೆ ಇಂಟೀರಿಯರ್ ಏನ್ ತೊಂದ್ರೆ ಅಲ್ವಾ? ಅಷ್ಟು ಚೆನ್ನಾಗಿದೆ ಇದು, ತುಂಬಾ ಚೆನ್ನಾಗಿದೆ. ಸೊ ಇದು ಎಕ್ಸ್ಟ್ರಾ, ಇನ್ಸ್ಟಾಲೇಷನ್ ಎಕ್ಸ್ಟ್ರಾ, ಕರೆಕ್ಟಾ? ಓಕೆ ಓಕೆ. ಲೇಬರ್ ಎಲ್ಲ ಎಕ್ಸ್ಟ್ರಾ ಆಗುತ್ತೆ. ಸರ್, ಯಾರಾದರೂ ಇವಾಗ ಮಾಡಿಸ್ಬೇಕು ಅಂತಂತಂದ್ರೆ ಪ್ರೋಸೆಸ್ ಹೇಗಿರುತ್ತೆ, ಏನೇನು ಮಾಡ್ಬೇಕು ನಿಮಗೆ? ಫಸ್ಟ್ ಕಾಲ್ ನಂಬರ್ ಇರುತ್ತೆ, ಕಾಲ್ ಮಾಡ್ತಾರೆ, ಆ ನಂತರ ಏನು ಸರ್? ಅವ್ರಿಗೆ ಬಂದು ಫಸ್ಟು ನಮ್ಮ ಆಫೀಸ್ ಬಂದು ಅವರು ನೋಡಿ, ಅವ್ರಿಗೆ ಫಸ್ಟ್ ಎಲ್ಲಿ ನೋಡ್ದಿರ್ತಾರೆ, ಯೂಟ್ಯೂಬಲ್ಲಿ ನೋಡಿರ್ತಾರೆ. ಹಂಗಾಗಿ ಅವ್ರಿಗೆ ಫೀಲ್ ಮಾಡೋಕ್ಕಾಗಲ್ಲ. ಅವರು ಆಫೀಸ್ಗೆ ಬಂದು ನೋಡಿದಾಗ ಅವ್ರು ಫೀಲ್ ಮಾಡ್ಬೋದು. ಸೀಟ್ ಎಲ್ಲ ಮಿಟ್ಟಿ ನೋಡಿದಾಗ, ಟಚ್ ಮಾಡಿ ಫೀಲ್ ಮಾಡಿದಾಗ ಅವ್ರಿಗೆ ಇನ್ನೂ
ಖುಷಿ ಆಗುತ್ತೆ ಖುಷಿ ಆಗುತ್ತೆ. ಓಕೆ. ಆವಾಗ ಅವ್ರು ಓಕೆ ಆಯಿತು ಅಂದರೆ ನಮ್ಮ ಡಿಸ್ಟ್ರಿಬ್ಯೂಟರ್ ಬರ್ತಾರೆ, ಬಂದು ನಿಮ್ಮ ಸೈಟಲ್ಲಿ ಮೆಜರ್ಮೆಂಟ್ ತೆಗೆದು ಕೊಟೇಶನ್ ಕೊಡ್ತೀವಿ. ನೀವು ಬರ್ತೀರಾ ಸೈಟ್ಗೆ ಹೋಗ್ತೀರಾ? ಸೈಟ್ಗೆ ಎಕ್ಸಿಕ್ಯೂಟಿವ್ ಕಳಿಸ್ಕೊಡ್ತೀವಿ. ಏನು ಚಾರ್ಜ್ ಮಾಡ್ತೀರಾ ಸೈಟ್ಗೆ ಹೋಗೋದಕ್ಕೆ? ಸರ್ ಎಷ್ಟು ದೂರ ಆಗಲಿ ಪರವಾಗಿಲ್ಲ, ನಾವು 1,000 ರೂಪಾಯಿ ಮಾಡ್ತೀವಿ. 1,000 ರೂಪಾಯಿ ಅದು ರಿಟರ್ನಬಲ್. ಅದು ರಿಟರ್ನ್ ಮಾಡ್ತೀರಾ? ರಿಟರ್ನ್ ಮಾಡ್ತೀವಿ, ಅದಕ್ಕೇನು ಚಾರ್ಜ್ ಬರಲ್ಲ. ಒಂದು ವೇಳೆ ಬುಕ್ ಮಾಡಿದ್ರೆ ಬುಕ್ ಆಯಿತು ಅಂದರೆ ಅದು ರಿಟರ್ನಬಲ್ ಆಗುತ್ತೆ. ಸರಿ. ಪ್ರೈಸ್ನ ಬಗ್ಗೆ ಮಾತಾಡ್ಕೊಳ್ಬೇಡ. ಫಸ್ಟ್ ಹೇಳಿ, ಏನು ಕೋಟ್ ಮಾಡ್ತಾ ಇದ್ದಾರೆ, ಏನು ಪ್ರೈಸ್ ಇರುತ್ತೆ ಸರ್ ಯೂಶುವಲಿ? ಸರ್ ಥಿಕ್ನೆಸ್ ಮೇಲೆ ಚೇಂಜ್ ಆಗುತ್ತೆ. ನಮಗೆ ಥಿಕ್ನೆಸ್ ಬಂದು ನಿಮಗೆ 60 ರೂಪಾಯಿನಿಂದ ಹಿಡಿದು 80 ರೂಪಾಯಿವರೆಗೂ ಇದೆ. 60 to 80 rupees per square feet ಇರುವಂಥದ್ದು. ಇದು ರೇಟ್ ಯಾವಾಗಲೂ ಇರುವಂಥದ್ದು. ನಮ್ಮ ವೀಕ್ಷಕರಿಗೆ ಡಿಸ್ಕೌಂಟ್ ಏನಿಲ್ವಾ ಸರ್? ಖಂಡಿತ ಸರ್, ಮಾಡ್ಕೊಡ್ತೀರಾ? ಏನು ಮಾಡ್ಬೋದು ಹೇಳ್ತೀರಿ? ಅಂದರೆ 5 ರೂಪೀಸ್ ಡಿಸ್ಕೌಂಟ್ ಕೊಡ್ತೀವಿ ಸರ್. 5 ರೂಪೀಸ್ ಹೌದು ಸರ್. ಅಂದರೆ 55 ರೂಪಾಯಿಂದ ಹಾಂ 75 ರೂಪಾಯಿ. 70. ಕರೆಕ್ಟ್ ಆಯ್ತು? ಹೌದು ಸರ್. ವೀಕ್ಷಕರೇ, ಏನಪ್ಪ 5 ರೂಪಾಯಿ ಮಾತ್ರ ಕೊಡ್ತಾರಂತ ಯೋಚನೆ ಮಾಡಕ್ ಹೋಗ್ಬೇಡಿ. ಇಲ್ಲ ಸರ್, ಫುಲ್ಲು ಬಂದಾಗ ಅದೇ ಜಾಸ್ತಿ ಆಗುತ್ತೆ. ಕರೆಕ್ಟಾ? ಜಸ್ಟ್ 1000 ಸ್ಕ್ವೇರ್ ಫೀಟ್ ಬಂದ್ರು 5,000 ರೂಪಾಯಿ ಡಿಸ್ಕೌಂಟ್ ಆಗೋಯ್ತಲ್ಲ ಸರ್? ಕರೆಕ್ಟ್ ಆಯ್ತು? ಸೊ ಆದ್ರಿಂದ ಪ್ರತಿಯೊಬ್ಬರಿಗೂ ಕೂಡ ಕನ್ನಡ ಕೋರ ಚಾನಲ್ ವೀಕ್ಷಕರಿಗೆ 5 ರೂಪೀಸ್ ಪರ್ ಸ್ಕ್ವೇರ್ ಫೀಟ್ ಡಿಸ್ಕೌಂಟ್ ಇದ್ದೇ ಇರುತ್ತೆ. ಸೊ ನೀವು ಎಷ್ಟೇ ಆಗಲಿ ಫುಲ್ ಪ್ರಾಜೆಕ್ಟ್ ಅದನ್ನ ಓವರ್ ಆಲ್ ಆಗಿ ಕ್ಯಾಲ್ಕುಲೇಟ್ ಮಾಡಿದಾಗ ಒಳ್ಳೆ ಡಿಸ್ಕೌಂಟ್ ಸಿಗುತ್ತೆ. ಕರೆಕ್ಟಾ ಸರ್ ಇದು? ಸರ್, ಇವಾಗ ಒಂದು 2 BHK ಮನೆ ಮಾಡಿ ಮುಗಿಸೋದಕ್ಕೆ ಟೈಮ್ ಎಷ್ಟು ತಗೊಳುತ್ತೆ ನಿಮ್ಮ ಪ್ರಕಾರ? ಸರ್, 2 BHK ಮಾಡಿ ಅಲ್ಲಿ ಯಾರು ನಮ್ಗೆ ಏನು ಯಾವುದೂ ಕೆಲಸ ಇಲ್ಲ, ಬರೀ ನಮ್ಮದೇ ಅಂತ ಅಂದರೆ 10 ಡೇಸಲ್ಲಿ ಮುಗಿಸ್ಕೊಡ್ತೀವಿ. ಓನ್ಲಿ 10 ದಿನ ಸಾಕಾ? ಓಕೆ ಸರ್. ಓಕೆ. ಆಮೇಲೆ ಇದಕ್ಕೆ ಏನೇನು ಕೇರ್ ತೊಗೊಬೇಕು ನಾವು? ಮೇಂಟೆನೆನ್ಸ್ ಏನು ಮಾಡಬೇಕು ಇದಕ್ಕೆ ಮುಂದಿನ ದಿನಗಳಲ್ಲಿ? ಏನು ಮೇಂಟೆನೆನ್ಸ್ ಏನು ಬೇಡ ಅಂತೀರಾ? ಏನು ಮೇಂಟೆನೆನ್ಸೇ ಬರಲ್ಲ. ಏನು ತೊಂದರೆನೇ ಇಲ್ಲ. ಯಾವ ಹಬ್ಬ ಮಾಡಲಿ, ಯಾವ ಹರಿದಿನ ಮಾಡಲಿ, ಯಾವ ಮದುವೆ ಮಾಡಲಿ, ನೀರು ಹಾಕೊಳ್ಳಿ, ಒರೆಸ್ಕೊಳ್ಳಿ, ಮಾಡ್ತಾರೆ, ಬಿಟ್ಬಿಡಿ ಅಷ್ಟೇ ಅಂತೀರಾ? ನೀವು 5 ವರ್ಷ ಬಿಟ್ಕೊಂಡು ಯಾರೋ ಗೆಸ್ಟ್ ಬಂದರೆ ಇವಾಗ ಬಂದು ಗ್ರೂಪ್ ಪ್ರವೇಶ ಮಾಡಿದಾರಾ ಅನ್ನೋ ಫೀಲೇ ಕೊಡುತ್ತೆ ಅಂತ ಹೇಳ್ತೀರಾ. ಆಮೇಲೆ ತಮ್ಮ ಸರ್ವಿಸ್ ಎಲ್ಲೆಲ್ಲಿವರೆಗಿದೆ? ನೀವು ಎಲ್ಲೆಲ್ಲಿವರೆಗೆ ಸರ್ವಿಸ್? ಬೆಂಗಳೂರು ಸರ್, ಆಲ್ ಓವರ್ ಬೆಂಗಳೂರು ಮಾಡೋಕ್ಕೆ ರೆಡಿ ಇದ್ದೀರಾ? ಬೆಂಗಳೂರು ಸೌತ್, ಬೆಂಗಳೂರು ಫುಲ್ಲು ನಮ್ಮದೇ ಇದು. ಬೆಂಗಳೂರು ಪೂರ್ತಿ ನಾವು ಮಾಡ್ಕೊಡ್ತೀರಾ? ಓಕೆ. ಆ್ಯಂಡ್ ತಮ್ಮ ಭಗತ್ ಇಂಟೀರಿಯರ್ ಇಲ್ಲಿದೆಯಲ್ಲ ಆಫೀಸು, ಎಕ್ಸಾಕ್ಟಾಗಿ ಯಾವ ಲೊಕೇಶನ್ ಬರುತ್ತೆ ಸ್ವಲ್ಪ ಹೇಳ್ಬೋದಾ ನಮಗೆ? ಸರ್, ಕೋಣನಕುಂಟೆ ಕ್ರಾಸು, ಚುಂಚಕಟ್ಟ ಮೇನ್ ರೋಡು, ಒಂದು ಡಿಮಾರ್ಟು ರೆಡಿ, ಮುತ್ತೂಟ್ ಫೈನಾನ್ಸ್ ಅದ್ರ ಆಪೋಸಿಟ್ ನಮ್ಮದು ಲ್ಯಾಂಡ್ ಮಾರ್ಕ್ ಬಂದು ಡಿಮಾರ್ಟ್ ರೆಡಿ. ಕರೆಕ್ಟ್? ಅದು ಮುತ್ತೂಟ್ ಫೈನಾನ್ಸ್ ಕೂಡ ಇದೆ, ಅದ್ರ ಎದುರುಗಡೆನೇ ಆಗುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ನಾನು ನಿಮಗೆ ಲೊಕೇಶನ್ ಕೂಡ ಕೊಟ್ಟಿರ್ತೀನಿ. ಆ್ಯಂಡ್ ಈವನ್ ನೀವು ಗೂಗಲಲ್ಲೂ ಕೂಡ ಭಗತ್ ಇಂಟೀರಿಯರ್ಸನ್ನು ಸರ್ಚ್ ಮಾಡ್ಬೋದು ವೀಕ್ಷಕರೇ. ಗೂಗಲ್ ಮ್ಯಾಪ್ಸಲ್ಲಿ ನಾನು ಕೊಟ್ಟಿರ್ತೀನಿ ಬಿಡಿ, ಡಿಸ್ಕ್ರಿಪ್ಷನ್ ಫಸ್ಟ್ ಕಮೆಂಟ್ಸಲ್ಲಿ 2 ಕಡೆ ಕೊಟ್ಟಿರ್ತೀನಿ. ಸರ್, ಆಫೀಸ್ ಟೈಮಿಂಗ್ಸ್ ಏನು? ಯಾವ ಟೈಮಿಂದ ಯಾವ ಟೈಮ್ವರೆಗೆ ನೀವು ಇರ್ತೀರಾ? 9 ರಿಂದ ಸಂಜೆ 7. ಸಂಡೇ ಇರ್ತೀರಾ? ಸಂಡೇ ಹಾಫ್ ಡೇ ಬಟ್ ಇರ್ತೀರಾ? ಇರ್ತೀವಿ. ಫೋನ್ ಮಾಡ್ಕೊಂಡು ಬರ್ಬೋದು. ಕರೆಕ್ಟ್ ಸರ್? ಆ್ಯಂಡ್ ಮೇನ್ ಆಗಿ ಕೇವಲ 1000 ರೂಪಾಯಿ ಕೊಟ್ಟರೆ ತಮ್ಮ ಮನೆಗೆ ವಿಸಿಟ್ಸ್ ಕೂಡ ಕೊಡ್ತೀರಾ? ಕರೆಕ್ಟಾ? ಹೋಗಿ ನೋಡಿ ಮಾಡ್ಬೋದು. ಸರ್, ಯಾವ ಸಮಯದಲ್ಲಿ ತಮ್ಮನ್ನ ಕರೆಸ್ಬೇಕು ಅಂದ್ರೆ ಮನೆ ಯಾವ ಹಂತಕ್ಕೆ ಬಂದಾಗ ಕರೆಸ್ಬೇಕು ನಿಮ್ಗೆ? ಅದು ಮೇನ್ ಸರ್. ಯಾಕೆ ಅಂತ ಅಂದರೆ ಸುಮಾರು ಕಸ್ಟಮರ್ಸ್ ಏನು ಮಾಡ್ತಾ ಇದ್ದಾರೆ ಅಂತ ಅಂದರೆ, ಇನ್ನೂ ಪಾಯ ಹಾಕಿರ್ತಾರೆ, ಅವಾಗೆ ಬನ್ನಿ ಸರ್. ಹೌದೌದು. ಅದಕ್ಕೋಸ್ಕರ ಇದು ಪ್ಲಾಸ್ಟಿಂಗ್ ಎಲ್ಲ ಆಗಿ ಕೆಳಗಡೆ ಫ್ಲೋರಿಂಗ್ ಆದಮೇಲೆ ಕರೆದ್ರೆ ತುಂಬ ಕ್ಲೀನಾಗಿ ಮೆಜರ್ಮೆಂಟ್ ಬರುತ್ತೆ, ನಮಗೆ ಪಕ್ಕ ಇಷ್ಟ ಆಗುತ್ತೆ ಅಂತಲೇ ಹೇಳ್ಬೋದಲ್ವಾ? ಪುಟ್ಟಿ ಮಾಡೋಕ್ಕಿಂತ ಮುಂಚೆ ಸೊ ಇಲ್ಲೂ ಬೇಕಾಗಲ್ಲ, ಪುಟ್ಟಿನೂ ಬೇಕಾಗಿಲ್ಲ ಆ್ಯಕ್ಚುಲಿ, ಡೈರೆಕ್ಟಾಗಿ ಹಚ್ಬಿಡೋದು. ಇದ್ರ ಜೊತೆಗೆ ನಮ್ಮದು ಇಂಟೀರಿಯರ್ಸ್ ವರ್ಕ್ ಇದೆ, POP ವರ್ಕ್ ಇದೆ, ಎಲ್ಲನೂ ಸೇರಿ ಬೇಕಾದ್ರೆ ಮಾಡ್ಕೊಡ್ತೀವಿ. ಇಂಟೀರಿಯರು, POP, ಕಿಚನ್ನು, ವಾರ್ಡ್ರೋಬು ಎಲ್ಲ ಮಾಡ್ತೀರಾ? ಅಲ್ಯೂಮಿನಿಯಂ ಬೇಕಾದ್ರೆ ಅಲ್ಯೂಮಿನಿಯಂ ಮಾಡ್ತೀವಿ, ಹುಡ್ ಬೇಕಾದ್ರೆ ಅಲ್ಯೂಮಿನಿಯಂ ಮಾಡ್ತೀರಾ ನೀವು? ವೀಕ್ಷಕರೇ ನೋಡಿ, ಒನ್ ಸ್ಟಾಪ್ ಸೊಲ್ಯೂಷನ್ ಇಲ್ಲಿ ಬಂದರೆ ಸಾಕು. ನಿಮ್ಮ ಮನೆಗೆ ಮಾರ್ಬಲ್ ಶೀಟ್ ಬೇಕಾ? ಅಲ್ಯೂಮಿನಿಯಂದು ನೀವು ಅಲ್ಲಿ ಮಾಡಿದ್ದೀರಲ್ಲ, ನೋಡಿದ್ರಲ್ಲ ದರ್ಶನ್ ಸರ್ ಮನೇಲಿ, ಅಲ್ಯೂಮಿನಿಯಮ್ಮು ನೀವೇ ಮಾಡಿರೋದು. ಸೊ ಅದು ಕೂಡ ಮಾಡ್ಕೊಡ್ತೀರಾ ತಾವು? ಒಳ್ಳೆ ರೇಟಲ್ಲಿ ಮಾಡ್ತೀರಾ? ತುಂಬ ಒಳ್ಳೆ ರೇಟಲ್ಲಿ ಮಾಡ್ತೀವಿ, ಬೆಸ್ಟ್ ರೇಟಲ್ಲಿ ಮಾಡ್ಕೊಡ್ತೀರಾ? ಓಕೆ. ಸೊ ನಿಮಗೇನಾದರೂ ಇಂಟೀರಿಯರ್ ಬೇಕು, ಅಲ್ಯೂಮಿನಿಯಂ ಇಂಟೀರಿಯರ್ ಬೇಕು, ಅದು ಕೂಡ ಕೇಳ್ಬೋದು. ಎಲ್ಲ ರೀತಿಯ ಇಂಟೀರಿಯರ್ ಸೊಲ್ಯೂಷನ್ ಭಗತ್ ಇಂಟೀರಿಯರ್ಸಲ್ಲಿ ಸಿಗುತ್ತೆ. ಸ್ಕ್ರೀನ್ ಮೇಲೆ ನಂಬರ್ ಬರ್ತಾರೆ, ಆಫೀಸ್ ಟೈಮಿಂಗ್ಸಲ್ಲಿ ಕಾಲ್ ಮಾಡಿ. ಆ್ಯಂಡ್ ಸಂಡೇ ಮಾತ್ರ ಹಾಫ್ ಡೇ, ಉಳಿದಿದ್ದ ದಿನ ಫುಲ್ ಡೇ ಆಫೀಸ್ ಇರುತ್ತೆ. ಇಲ್ಲಿ ಬರ್ಬೋದು, ಸರ್ ಜೊತೆ ಮಾತಾಡ್ಬೋದು. ಇಲ್ಲಿ ಸರ್ ಇಲ್ಲ ಅಂತಂದರೆ ಆಫೀಸಲ್ಲಿ ಸ್ಟಾಫ್ಸ್ ಇರ್ತಾರೆ, ಅವ್ರ ಜೊತೆ ಮಾತಾಡ್ಬೋದು. ಇಲ್ಲ ಬರೋಕ್ಕಾಗಲ್ಲ, ಹೋಮ್ ವಿಸಿಟ್ ಬೇಕು ಅಂದರೆ ಕೇವಲ 1000 ರೂಪಾಯಿ ಕೊಟ್ಬಿಟ್ಟು ಹೋಮ್ ವಿಸಿಟನ್ನು ತೊಗೋಬೋದು. ಅದು ಕೂಡ ತಮ್ಮ ಪ್ರಾಜೆಕ್ಟ್ ಕನ್ಫರ್ಮ್ ಆದರೆ 1000 ರೂಪಾಯಿ ಮೈನಸ್ ಆಗುತ್ತೆ. ಕರೆಕ್ಟಾ ಸರ್ ಇದು? ಅಲ್ವಾ? ಸೂಪರ್ ಆಗಿ ಹೇಳಿದ್ರೆ. ಆ್ಯಂಡ್ ಮುಂದಿನ ದಿನಗಳಲ್ಲಿ ಇವತ್ತೇನೋ ಒಂದು ಮನೆ ನೋಡಿದ್ವಿ, ದರ್ಶನ್ ಸರ್ ಮನೆ. ಇನ್ನ ಮನೆ ನೋಡ್ಬೋದಾ ನಾವು? ಬೇರೆ ಬೇರೆ ಥರ ಮಾಡಿರೋದು ನೋಡ್ಬೋದು ಅಂತಿದ್ರೆ ನೋಡೋಣ ಅಲ್ವಾ? ಬೇರೆ ಬೇರೆ ಬಜೆಟ್ ತೋರಿಸಿ ಸರ್ ನಮಗೆ, ಹೈ ಬಜೆಟ್, ಲೋ ಬಜೆಟ್ ಎಲ್ಲ ರೀತಿ ಅದು ತೋರಿಸ್ಕೊಡ್ತೀನಿ. ಇನ್ನೂ ಕಮ್ಮಿ ಬಜೆಟಲ್ಲಿ ಆಗಿದೆ. 1,50,000 ರೂಪಾಯಿ ಒಂದು ಡಬಲ್ ಬೆಡ್ರೂಮ್ ಮಾಡ್ಕೊಟ್ಟಿದ್ದೀನಿ ಫ್ಲಾಟಲ್ಲಿ. ಅದೆಲ್ಲ ನಿಮಗೆ ತೋರಿಸ್ತೀನಿ. ನೆಕ್ಸ್ಟ್ 1.5 ಲಕ್ಷಕ್ಕೆ ಮುಗಿಸಿದ್ದೀರಾ? ಅದನ್ನು ತೋರ್ಸೋಣ ಅಲ್ವಾ? ತೋರ್ಸೋಣ. ಮುಂದಿನ ದಿನ ಕೂಡ ನಾನು ಭಗತ್ ಇಂಟೀರಿಯರ್ಗೆ ಬರ್ತಾ ಇರ್ತೀನಿ, ತಮಗೋಸ್ಕರ ಒಳ್ಳೊಳ್ಳೆ ವಿಡಿಯೋಸನ್ನು ತರ್ತಾ ಇರ್ತೀನಿ ಸರ್. ನಮ್ಮ ವೀಕ್ಷಕರಿಗೆ ಒಂದೊಳ್ಳೆ ಇಂಟೀರಿಯರ್ ಅನ್ನು ತಂದಿದ್ದಕ್ಕೆ ತಮಗೆ ಧನ್ಯವಾದಗಳು ಸರ್. ಧನ್ಯವಾದಗಳು. ಥ್ಯಾಂಕ್ ಯು.